ನಮಸ್ಕಾರ. ಇಂದಿನ ದಿಕ್ಸೂಚಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗಬ್ರೀಶ್ ಅಕ್ಕಿ. ಸ್ನೇಹಿತರೆ, ನಾವು ಪ್ರತಿದಿನದ ವಿಚಾರಗಳನ್ನ ತೆಗೆದುಕೊಂಡು ವಿಷಯವನ್ನು ತೆಗೆದುಕೊಂಡು ಅದಕ್ಕೆ ಇನ್ಡೆಪ್ತ್ ಅನಾಲಿಸಿಸ್ ಮಾಡುವಂಥ ತಜ್ಞರಿಂದ, ಅದರ ಬಗ್ಗೆ ಪರಿಣಿತರಿಂದ ಅದರ ಬಗ್ಗೆ ಮಾಹಿತಿ ಪಡೆಯುವಂಥ ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸುವಂಥ ಕಾರ್ಯಕ್ರಮ ಇದು ದಿಕ್ಸೂಚಿ. ನಿಮಗೆ ಮತ್ತೊಮ್ಮೆ ಸ್ವಾಗತ. ಸೊ ಡಾಕ್ಟರ್ ನೀರಜ್ ಪಾಟೀಲ್ ಅವರು ನೇರವಾಗಿ ಲಂಡನ್ನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ಸಾಕಷ್ಟು ಮಾಹಿತಿ ಕೊಡಲಿದ್ದಾರೆ. ಆದರೆ ಕೊರೋನಾ ಕುರಿತಾಗಿ ಒಂದಷ್ಟು ಮಾಹಿತಿಗಳಿದೆ. ಗ್ರಾಫಿಕ್ ಮೂಲಕ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಮೊದಲನೇದಾಗಿ, ಕೊರೋನಾ ಕೇಸ್ ಭಾರತ ದೇಶದಲ್ಲಿ 1 ಲಕ್ಷ ತಲುಪಿದ್ದು ಹೇಗೆ, ಅದರ ಮೈಲಿಗಲ್ಲುಗಳೇನು ಒಂದ್ಸಲ ಗಮನಿಸೋಣ. ಮೊದಲನೇದಾಗಿ ಏಪ್ರಿಲ್ 1ನೇ ತಾರೀಕಿನಂದು 10,000 ಅಂದರೆ 10,000ನೇ ಕೇಸ್ ದಾಖಲಾಯಿತು. ಏಪ್ರಿಲ್ 22ರಂದು 20,000ನೇ ಕೇಸ್ ದಾಖಲಾಯಿತು. ಏಪ್ರಿಲ್ 29ರಂದು 30,000 ಇದು ತಲುಪಿತು. ಮೇ 3ನೇ ತಾರೀಕಂದು 40,000 ಆದರೆ ಮೇ 7ನೇ ತಾರೀಕಿನಂದು ಇದು 50,000ಕ್ಕೆ ತಲುಪಿತು. ಮತ್ತು ಮೇ 10ನೇ ತಾರೀಕಿನಂದು 60,000 ದಾಖಲಾಯಿತು. ಮೇ 12ನೇ ತಾರೀಕಿನಂದು 70,000 ಬಂದರೆ ಮೇ 15ನೇ ತಾರೀಕಿನಂದು 80,000ಕ್ಕೆ ಇದು ತಲುಪಿತು. ಮೇ 17ನೇ ತಾರೀಕು 90,000 ಆದರೆ ಮೇ 19ನೇ ತಾರೀಕು ಅಂದರೆ ನಿನ್ನೆ ಭಾರತದಲ್ಲಿ ಕೇಸ್ಗಳ ಸಂಖ್ಯೆ 1 ಲಕ್ಷವನ್ನು ದಾಟಿದೆ. ಇನ್ನು 1ರಿಂದ 20,000 ಕೇಸ್ಗಳು ಹೇಗೆಲ್ಲ ದಾಖಲಾಗ್ತಾ ಹೋದವು, ಆ ದಿನಗಳು ಯಾವುದು ಬನ್ನಿ ಒಂದ್ಸಲ ಗಮನಿಸೋಣ. 1ರಿಂದ 20,000 83 ದಿನಗಳಲ್ಲಿ ದಾಖಲಾದರೆ 20ರಿಂದ 40,000 ಕೇಸ್ಗಳು 11 ದಿನಗಳಲ್ಲಿ ಮಾತ್ರ ದಾಖಲಾದವು. 40ರಿಂದ 60,000ಕ್ಕೆ ತಲುಪಬೇಕಾದ್ರೆ ಕೇವಲ 7 ದಿನ ಬೇಕಾಯಿತು. 60ರಿಂದ 80,000ಕ್ಕೆ ಇದು ತಲುಪಬೇಕಾದ್ರೆ 5 ದಿನಗಳು ಮಾತ್ರ ಸಾಕಾಯಿತು. 80ರಿಂದ 1 ಲಕ್ಷಕ್ಕೆ ಇದು ತಲುಪಿದ್ದು ಕೇವಲ 4 ದಿನದಲ್ಲಿ ಮಾತ್ರ. ಒಂದು ಲಕ್ಷದ ಕೇಸ್ ದಾಖಲಾಗಿದ್ದು ಮೇ 19ರಂದು. 109 ದಿನಗಳಲ್ಲಿ 1 ಲಕ್ಷ ಕೇಸ್ಗಳು ದಾಖಲಾಗಿವೆ. ಸೊ ಮೇ 19ನೇ ತಾರೀಕು 1 ಲಕ್ಷ ದಾಟಿದ್ದನ್ನು ನೋಡಿದ್ವಿ. ಆದರೆ ಬಹಳಷ್ಟು ದೇಶಗಳು ಈಗಾಗಲೇ ಈ 1 ಲಕ್ಷದ ಮೈಲಿಗಳನ್ನು ದಾಟಿಕೊಂಡು ಮುಂದೆ ಹೋಗಿವೆ. ಆ 1 ಲಕ್ಷವನ್ನು ದಾಟಿರುವಂಥ ಆ ದೇಶಗಳು ಯಾವುದು ಬನ್ನಿ ಒಂದ್ಸಲ ಗಮನಿಸೋಣ. ಮೊದಲನೇದಾಗಿ ಅಮೆರಿಕ ಈಗಾಗಲೇ 15 ಲಕ್ಷ ಕೇಸ್ಗಳನ್ನ ದಾಟಿದೆ. ಅದರಲ್ಲಿರುವಂಥ ಸಂಖ್ಯೆ ಅಂದರೆ ಕೊರೋನಾ ಪೀಡಿತರ ಸಂಖ್ಯೆ 15,71,328. ರಷ್ಯಾ 2ನೇ ಸ್ಥಾನದಲ್ಲಿದೆ. 3,08,705 ಕೇಸ್ಗಳು ದಾಖಲಾಗಿವೆ. ಇನ್ನು ಬ್ರೆಜಿಲ್ನಲ್ಲಿ 2,71,885 ಕೇಸ್ಗಳು ದಾಖಲಾಗಿವೆ. ಇನ್ನು ಯುನೈಟೆಡ್ ಕಿಂಗ್ಡಮ್ನಲ್ಲಿ 2,48,818 ಕೇಸ್ಗಳು ದಾಖಲಾಗಿವೆ. ಇನ್ನು ಭಾರತದಲ್ಲಿ 1,07,789 ಕೇಸ್ಗಳು ದಾಖಲಾಗಿವೆ. ಎಸ್, ನೀರಜ್ ಪಾಟೀಲ್ ಅವರೊಂದಿಗೆ ನಾವು ಸಂದರ್ಶನ ಶುರು ಮಾಡೋಣ. ಇವತ್ತಿನ ಈ ಒಟ್ಟಾರೆ ಸಂದರ್ಶನದಲ್ಲಿ ಸ್ಥೂಲವಾಗಿ 2 ಪ್ರಶ್ನೆಗಳಿಟ್ಕೊಂಡು ಈ ಚರ್ಚೆನ ಮಾಡ್ತಾ ಇದ್ದೀನಿ. ಬನ್ನಿ ಈ ಪ್ರಶ್ನೆಗಳನ್ನ ಗಮನಿಸೋಣ. ಮೊದಲನೇ ಪ್ರಶ್ನೆ, ಕೊರೋನಾ ರೋಗ ಬರದಂತೆ ತಡೆಯೋದು ಹೇಗೆ? ಇದು ಮೊದಲನೇ ಪ್ರಶ್ನೆ. ಕೊರೋನಾ ರೋಗ ಬರದಂತೆ ತಡೆಯೋದು ಹೇಗೆ? ಇನ್ನು 2ನೇ ಪ್ರಶ್ನೆ, ಕೊರೋನಾ ವೈರಸ್ನಿಂದ ರಕ್ಷಣೆ ಪಡೆಯೋದು ಹೇಗೆ? 2ನೇ ಪ್ರಶ್ನೆ, ಕೊರೋನಾ ವೈರಸ್ನಿಂದ ರಕ್ಷಣೆ ಪಡೆಯೋದು ಹೇಗೆ? ಸೊ ಇವತ್ತಿನ ವಿಷಯವನ್ನು ಒಂದ್ಸಲ ಗಮನಿಸೋಣ. ಇಡೀ ಜಗತ್ತನ್ನೇ ಕಾಡ್ತಾ ಇರುವಂಥ ಹೆಮ್ಮಾರಿ ಯಾವುದು ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೊರೋನಾ ಕಂಟಕ. ಇದಕ್ಕೆ ಈ ವೈದ್ಯ ಲೋಕ ಕೂಡ ಈಗ ಹೈರಾಣ ಹೋಗಿದೆ. ಈ ಸಂದರ್ಭದಲ್ಲಿ ಸಮರ ಸೇನಾನಿಗಳಂತೆ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಕಡಿಮೆನೆ. ಅಂಥದ್ದೇ ಒಬ್ಬ ಕರುನಾಡಿನ ಹೆಮ್ಮೆಯ ವೈದ್ಯರು ಈಗ ಲಂಡನ್ನಲ್ಲಿ ಕೊರೋನಾ ವಾರಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು TV5 ಕನ್ನಡದ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ಅವರು ಲಂಡನ್ನಿಂದ ಕೊರೋನಾ ಹೋರಾಟದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಕೊರೋನಾಗೆ ವೈಜ್ಞಾನಿಕ ಚಿಕಿತ್ಸೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಮತ್ತು ಸ್ವತಃ ಅವರು ಕೊರೋನಾ ಅನುಭವಿಸಿರೋ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಜೊತೆಗೆ ಈ ಚಿಕಿತ್ಸೆಗೆ ವೈದ್ಯರು ಯೋಧರಂತೆ ಹೇಗೆ ಸನ್ನದ್ಧರಾಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಪ್ರಾಕ್ಟಿಕಲ್ ಆಗಿ ಮಾಹಿತಿ ನೀಡಲಿದ್ದಾರೆ. ಬನ್ನಿ ಅವ್ರ ಜೊತೆಗೆ ನಾವು ಮಾತಾಡೋಣ. ಸೊ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಮೂಲದ, ಗುಲ್ಬರ್ಗ ಮೂಲದ ಮತ್ತು ಲಂಡನ್ನಲ್ಲಿ 2010ರಿಂದ 11ರವರೆಗೆ ಮೇಯರ್ ಆಗಿದ್ದಂಥ ಮತ್ತು ಅಲ್ಲಿನ ಪಾರ್ಲಿಮೆಂಟ್ ಭವನದ ಬಳಿ ಬಸವೇಶ್ವರ ಮೂರ್ತಿಯನ್ನು ಸ್ಥಾಪಿಸುವಲ್ಲಿ ತುಂಬ ಇನ್ಸ್ಟ್ರೂಮೆಂಟಲ್ ಆಗಿ ಕೆಲಸ ಮಾಡಿದಂಥ ಡಾಕ್ಟರ್ ನೀರಜ್ ಪಾಟೀಲ್ ಅವರು. ಡಾಕ್ಟರ್ ನೀರಜ್ ಪಾಟೀಲ್ ಅವರಿಗೆ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಎಸ್,
ಮೊದಲನೇದಾಗಿ ಡಾಕ್ಟರ್ ನೀರಜ್ ಪಾಟೀಲ್ ಅವರೇ, ನಾನು ಕೊರೋನಾ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡು ಈ ಒಂದು ಲೈವ್ ಸಂಭಾಷಣೆ ಮಾಡ್ತಾ ಇದ್ದೀವಿ. ಆದರೆ ಯೂಶ್ವಲಿ ನಮಗೆ ಒಂದು ಕಡೆ ಒಂದು ಆಯಾಮದ ಮಾಹಿತಿ ಮಾತ್ರ ಸಿಗುತ್ತೆ. ಹೇಗೆ ಅಂದರೆ ನಾವು ದೂರದಿಂದ ನೋಡಿದವರು ಅಥವಾ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿದವರು. ಇಲ್ಲಿ ನಿಮಗೆ ಎರಡು ಥರದ ಅನುಭವ ಆಗಿದೆ. ನೀವು ಟ್ರೀಟ್ಮೆಂಟ್ ಮಾಡಿದವರು ಹೌದು, ಜೊತೆಗೆ ನೀವು ಅನುಭವಿಸಿದವರು ಕೂಡ ಹೌದು. ಸೊ ಹೀಗಾಗಿ ನಮಗೆ ಒಂಥರ ಇನ್ಡೆಪ್ತ್ ನಮಗೆ ಮಾಹಿತಿ ಸಿಗುತ್ತೆ ಅಂತ ನಾನು ಅನ್ಕೋತೀನಿ. ಮೊದಲನೇದಾಗಿ ನನಗೆ ನಿಮ್ಮ ಪ್ರಶ್ನೆ ಏನಂತಂದರೆ, ಈ ಕೊರೋನಾ ನಿಮಗೆ ಫಸ್ಟ್ ನಿಮ್ಮಿಂದನೇ ಶುರು ಮಾಡ್ತೀನಿ. ನಿಮಗೆ ಹೇಗೆ ಬಂತು, ನಿಮಗೆ ಗೊತ್ತಾಗಿದ್ದು ಹೇಗೆ, ಅದ್ರ ಬಗ್ಗೆ ಹೇಳ್ಬೋದಾ? ನಿಮ್ಗೆಲ್ಲ ಗೊತ್ತು, ನಾನು ಆಕ್ಸಿಡೆಂಟ್ ಅಂಡ್ ಎಮರ್ಜೆನ್ಸಿಯಲ್ಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತೀನಿ ನಾನು. ಈಗ ನಮ್ಮ ಎಲ್ಲಾ ಪೇಷಂಟ್ಸ್ ಕೊರೋನಾ ಸಸ್ಪೆಕ್ಟೆಡ್ ಕೊರೋನಾ ಪೇಷಂಟ್ಸ್ ಎಲ್ಲ A&E ಡಿಪಾರ್ಟ್ಮೆಂಟ್ ಬರ್ತಾರೆ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಬಂದು ಅಲ್ಲಿಂದ ನಾವು ಅವ್ರಿಗೆ ಇನಿಷಿಯಲ್ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಸ್ಕ್ರೀನ್ ಮಾಡಿ ಅಕ್ಯೂಟ್ ಮೆಡಿಸಿನ್ಗೆ ಕಳಿಸ್ತೀವಿ. ಇನ್ನು ಅಲ್ಲಿ ಡಿಟೋರಿಯೇಟ್ ಆದ್ರೆ ಇಂಟೆನ್ಸಿವ್ ಕೇರ್ ಹೋಗ್ತಾರೆ. ಸೊ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಮೊದಲು ಎಲ್ಲಾ ಪೇಷಂಟ್ಸು ಬರ್ತಾರೆ. ಈಗ ಯಾರಿಗೆ ಕೆಮ್ಮು ಇರ್ಬೋದು, ದಮ್ಮು ಇರ್ಬೋದು, ಜ್ವರ ಇರ್ಬೋದು, ಹೌದು ಕೊರೋನಾಲಿಂದ ಇರ್ಬೋದು ಅಥವಾ ಬೇರೆ ಯಾವ ಕಾರಣದಿಂದ ಇರ್ಬೋದು, ಅವು ಫಸ್ಟ್ ಬರೋದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ. ಸೊ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನಂದ್ರೆ ನಾವು ಎಷ್ಟು ಪ್ರಿಕಾಷನ್ಸ್ ತಗೊಂಡ್ರು ಕೂಡ ಒಂದೊಂದ್ಸಲ ಏನಾಗುತ್ತೆ, ಪ್ರಿಕಾಷನ್ಸ್ ಸಫಿಶಿಯಂಟ್ ಆಗೋದಿಲ್ಲ, ಡಾಕ್ಟರ್ಸಿಗೆ ನರ್ಸಸ್ಸಿಗೆ ಬಂದ್ಬಿಡುತ್ತೆ. ನಿಮ್ಗೆಲ್ಲ ಗೊತ್ತಿದೆ ಕೊರೋನಾ ವೈರಸ್ ಏನಿದೆ ಇದು ತುಂಬಾ ಒಂದು ಕಂಟೇಜಿಯಸ್ ವೈರಸ್. ಅಂದ್ರೆ ಇದ್ರದ್ದು ಎಲ್ರು ಹೇಳ್ತಾರೆ ಇದ್ರದ್ದು ಇನ್ಫೆಕ್ಟಿವಿಟಿ ಏನಿದೆಯಲ್ಲ, ಇದು ತುಂಬಾ ಒಂದು ಇನ್ಫೆಕ್ಟಿವ್ ವೈರಸ್. ಇದ್ರದ್ದು ಇದು ಒಬ್ರಿಂದ ಒಬ್ರಿಗೆ ಬಹಳ ಬೇಗ ಸ್ಪ್ರೆಡ್ ಆಗತ್ತೆ. ಕರೆಕ್ಟ್. ಸೊ ನೀವು ಹೇಳಿ ಸೊ ನಿಮಗೆ ಅಂತಂದರೆ ನೀವೆಲ್ಲ ಪ್ರಿಕಾಷನ್ಸ್ ತೊಗೊಂಡ್ರೂ ಕೂಡ ನಿಮಗೆ ಅದು ಪೇಷಂಟ್ಸನ್ನು ಟ್ರೀಟ್ ಮಾಡುವಾಗ ಬಂತು ಅಂತ ತಾವು ಹೇಳಿದ್ರಿ. ಸೊ ಮೊದಲನೇ ಬಾರಿಗೆ ನಿಮಗೆ ಅದು ಗೊತ್ತಾದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಯಾಕೆಂದರೆ ತುಂಬ ಜನ ಇನ್ಫೆಕ್ಟ್ ಆಗ್ತಿದ್ರೆ ಅವ್ರಿಗೆ ನಿಮ್ಮಿಂದ ಒಂದು ಪಾಠ ಸಿಗುತ್ತೆ, ಒಂದು ಮಾಹಿತಿ ಸಿಗುತ್ತೆ ಅಂತ ನಾನು ಅನ್ಕೋತೀನಿ. ಮೊದಲನೇದಾಗಿ ನಿಮ್ಮ ಅನುಭವ ಅಂತಂದರೆ ನಿಮಗೆ ಮೊದಲನೇದಾಗಿ ಗೊತ್ತಾದಾಗ ಹೇಗೆ ಅನಿಸ್ತು, ಮತ್ತು ಅದನ್ನು ನಿಮ್ಮ ಮನಸ್ಸಲ್ಲಿ ಸಿಂಕ್ ಮಾಡಿಕೊಂಡಾಗ ನೀವು ಕ್ವಾರಂಟೈನ್ ಆಗಬೇಕಾದಾಗ ಆ ಇಡೀ ಅನುಭವ ಹೇಗಿತ್ತು ಡಾಕ್ಟರ್ ನೀರಜ್ ಪಾಟೀಲ್ ಅವರೇ? ಮೊದಲನೇದಾಗಿ ನನಗೆ ಕೊರೋನಾ ಇದ್ದಾಗ ನನಗೆ ತುಂಬಾ ಭಯ ಆಯ್ತು. ನಾನು ಎಷ್ಟೋ ಕೊರೋನಾ ಪೇಷಂಟ್ಸ್ ಅನ್ನ ಟ್ರೀಟ್ ಮಾಡಿದ್ದೀನಿ, ಬಟ್ ಆದ್ರೆ ನನಗೂ ಒಂಥರ ಭಯ ಆಯ್ತು. ಏನಂದ್ರೆ ಸಹಜವಾಗಿ ಮನುಷ್ಯನಿಗೆ ಭಯ ಏನಾಗತ್ತಂದ್ರೆ ಈ ಕೊರೋನಾ ವೈರಸ್ ಇನ್ಫೆಕ್ಷನ್ ಆದ ತಕ್ಷಣ ನಾನ್ ಸಾಯ್ತೇನೇನೋ ಅಂತಂಬ ಒಂದು ಭಯ ಬರುತ್ತೆ ಫಸ್ಟ್ ಥಿಂಗ್ ಎಲ್ರಿಗೂ. ಬಿಕಾಸ್ ಕೊರೋನಾ ಬಗ್ಗೆ ಎಷ್ಟು ಪಬ್ಲಿಸಿಟಿ ಇದೆ. ಇವತ್ತು ನೀವು ಟಿವಿ ತಗೊಳ್ಳಿ, ನ್ಯೂಸ್ ಪೇಪರ್ ತಗೊಳ್ಳಿ, ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಬರೇ ಕೊರೋನಾ ಕೊರೋನಾ ಕೊರೋನಾ, ಜಗತ್ತಿನ ತುಂಬಾ ಇವತ್ತು ಕೊರೋನಾನೇ ಇದೆ. ಯಾರಿಗಾದ್ರೂ ನೀವು ಫಸ್ಟ್ ಕೊರೋನಾ ಅಂತ ಹೇಳಿದ ತಕ್ಷಣ ಅವ್ರಿಗೆ ಏನ್ ತಲೆಯಲ್ಲಿ ಬರುತ್ತೆ ಅಂದ್ರೆ ನಾನು ಸಾಯ್ತೀನೇನೋ ಅಂತಂಬ ಒಂದು ಭಯ ಬರುತ್ತೆ. ನನಗೂ ಕೂಡ ಅದೇ ತರ ಸಹಜವಾಗಿ ಒಂದು ಭಯ ಬಂತು. ಅದಾದ್ಮೇಲೆ ನನಗೆ ಜ್ವರ ಬರ್ತಾ ಇತ್ತು, ನಾನು ಪ್ಯಾರಾಸಿಟಮಾಲ್ಸ್ ತಗೋತಾ ಇದ್ದೆ, ಅದರಿಂದ ಕಮ್ಮಿ ಆಗ್ಲಿಲ್ಲ. ಅದಕ್ಕೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು. 2 ದಿವಸ ನಾನು ಹಾಸ್ಪಿಟಲ್ನಾಗಿದ್ದು ಆಂಟಿಬಯೋಟಿಕ್ಸ್ ತಗೋಬೇಕಾಯ್ತು. ಆಂಟಿಬಯೋಟಿಕ್ಸ್ ತಗೊಂಡು ದೆನ್ ಮತ್ತಾದ್ಮೇಲೆ ಮನೆಗೆ ಬಂದು ಮನೆಯಲ್ಲಿ 7 ದಿವಸ ಕ್ವಾರಂಟೈನು, ಆಮೇಲೆ ಇನ್ನೂ 7 ಡೇಸ್ ಕ್ವಾರಂಟೈನ್ ಮಾಡಿ 14 ಡೇಸ್ ಕ್ವಾರಂಟೈನ್ ಮಾಡಿ ನಾನು ರಿಕವರ್ ಆದೆ ನಾನು. ಬಟ್ ಎಸ್, ಸಹಜವಾಗಿ ಏನಂದ್ರೆ ಫಸ್ಟ್ ಮನುಷ್ಯನಿಗೆ ಏನ್ ಅನ್ಸುತ್ತೆ, ಕೊರೋನಾ ವೈರಸ್ ಇನ್ಫೆಕ್ಷನ್ ನಿಮ್ಗೆ ಇದೆ ಅಂದ ತಕ್ಷಣ ಫಸ್ಟ್ ಒಂದು ಭಯ ಏನ್ ಬರುತ್ತೆ ಅಂದ್ರೆ ನಾನು ಸಾಯ್ತೀನಿ ಅನ್ನೋ ಒಂದು ಭಯ ಬರುತ್ತೆ. ಬಟ್ ಆದ್ರೆ ಅದು ಒಂದು ಮಿತ್ತು. ಯಾಕಂತಂದ್ರೆ ಮಾರ್ಟಾಲಿಟಿ ರೇಟ್, ಕೊರೋನಾ ವೈರಸ್ ಮಾರ್ಟಾಲಿಟಿ ರೇಟ್ ಓನ್ಲಿ 4% ಇದೆ. ಅಂದ್ರೆ 100 ಜನರಿಗೆ ಇನ್ಫೆಕ್ಷನ್ ಬಂದ್ರೆ ಕೇವಲ 3ರಿಂದ 4 ಜನರು ಮಾತ್ರ ಸಾಯ್ತಾರೆ ಹೊರತು ಎಲ್ರೂ ಕೊರೋನಾ ಇನ್ಫೆಕ್ಷನ್ ಆದ್ರೆ ನಾನು ಸತ್ತು ಹೋಗ್ತೀನಿ ಅಂತಂಬ ಒಂದು ಭಯ ಏನಿದೆಯಲ್ಲ, ಅದು ಒಂದು ಮಿತ್ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಜನರಿಗೆ ತಿಳಿಸಲು ಬಯಸ್ತಾ ಇದ್ದೀನಿ. ಓಕೆ, ಈಗ ಮಿತ್ಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಬಹುಶಃ ಇದು ಒಂದೇ ಮಿತ್ತಲ್ಲ, ತುಂಬ ಮಿತ್ಗಳಿದೆ ಅಂತ ನನಗನ್ನಿಸ್ತಾ ಇದೆ ಕೊರೋನಾ ಬಗ್ಗೆ. ಸೊ ಏನೆಲ್ಲ ಮಿತ್ಗಳು ಇದೆ? ಯಾಕಂದರೆ ನೀವು ಎರಡೂ ಭಾಗದಿಂದ ನೋಡಿರೋದ್ರಿಂದ ನಂಬರ್ 5 ಒಂದು 5 ಮಿತ್ಗಳು ಇದ್ರ ಬಗ್ಗೆ ಇದೆ ಅಂತಂದರೆ ಯಾವೆಲ್ಲ ಮಿತ್ಗಳನ್ನ ತೊಡೆದು ಹಾಕಬೇಕು ಅಂತ ನಮಗನ್ಸುತ್ತೆ ಡಾಕ್ಟರ್ ನೀರಜ್ ಪಾಟೀಲ್ ಅವರೇ? ಮೊದಲನೇದಾಗಿರೋ ಮಿತ್ ಏನಂತಂದ್ರೆ, ಯಾರಿಗೆ ಆಗ್ಲಿ ಕೊರೋನಾ ವೈರಸ್ ಇನ್ಫೆಕ್ಷನ್ ಆದ್ರೆ ಅವರು ಸಾಯ್ತೀವಿ ಅಂತಂಬ ಭಯ ಪಡ ಅವಶ್ಯಕತೆ ಇಲ್ಲ. ಓಕೆ ಓಕೆ
ಅಂಡ್ ಎರಡನೇ ಮಿತ್ ಏನಂದ್ರೆ ಕೊರೋನಾ ವೈರಸ್ ಇನ್ಫೆಕ್ಷನ್ ಇದ್ರೆ ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋ ಅವಶ್ಯಕತೆನೂ ಇಲ್ಲ. ನಾವು 95% ಪೇಷಂಟ್ಸ್ ಏನಿದ್ದಾರೆ ಅವರನ್ನ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ ಮಾಡ್ತಿಲ್ಲ, ಅವರು ತಮ್ಮ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋತಾರೆ, ತಮ್ಮ ಮನೆಯಲ್ಲೇ ಕ್ವಾರಂಟೈನ್ ಮಾಡ್ಕೋತಾರೆ ಅಂಡ್ ರಿಕವರ್ ಆಗ್ತಾರೆ. ಆಮೇಲೆ ಮೂರನೇದೇನಂತಂದ್ರೆ ನೀವು 50 ವರ್ಷಕ್ಕಿಂತ ಕೆಳಗಿದ್ರೆ ನಿಮಗೆ ಯಾವ ಹಾರ್ಟ್ ಡಿಸೀಸ್ ಆಗ್ಲಿ, ಲಂಗ್ ಡಿಸೀಸ್ ಆಗ್ಲಿ, ಯಾವುದೇ ಒಂದು ಇಮ್ಯೂನ್ ಸಪ್ರೆಷನ್ ಇರದೆ ಹೋದ್ರೆ ನೀವು ಕೊರೋನಾದಿಂದ ಸಾಯೋ ಚಾನ್ಸಸ್ ತುಂಬಾ ಕಮ್ಮಿ. ಇದು ಕೇವಲ 65ಕ್ಕಿಂತ ವಯಸ್ಸಾದವ್ರಿಗೆ ಮತ್ತು ಹಾರ್ಟ್ ಡಿಸೀಸು, ಲಂಗ್ ಡಿಸೀಸು, ಇಮ್ಯುನೋ ಸಪ್ರೆಷನ್ ಇದ್ದವರಿಗೆ ಮಾತ್ರ ಕಿಲ್ ಮಾಡೋ ಚಾನ್ಸಸ್ ಇರುತ್ತೆ, ಬಟ್ ಉಳಿದವರಿಗೆ ಅಷ್ಟೊಂದು ಇಲ್ಲ. ಆಮೇಲೆ ಇನ್ನು ಮೂರನೇದೇನಂದ್ರೆ ಸಣ್ಣ ಮಕ್ಕಳಿಗೆ 25 ವರ್ಷಕ್ಕಿಂತ ಕೆಳಗಿನವರಿಗೆ ಕೊರೋನಾ ವೈರಸ್ ಇಂದ ಸಾಯೋ ಚಾನ್ಸಸ್ ತುಂಬಾ ಕಮ್ಮಿ. ಓಕೆ, ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕೊರೋನಾ ವೈರಸ್ ಏನಿದೆ, ಕೊರೋನಾ ವೈರಸ್ ಕೇವಲ ಡ್ರಾಪ್ಲೆಟ್ ಗಳ ಮುಖಾಂತರ ಸ್ಪ್ರೆಡ್ ಆಗತ್ತೆ. ಸೊ ಜನ ಇಷ್ಟೇ ನಿಂತ್ಕೋಬಹುದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ತಮ್ಮ ಕೈಗಳನ್ನ ಸ್ವಚ್ಛ ತೊಳ್ಕೊಂಡು ಕೈ ಮುಖಕ್ಕೆ ಹಚ್ಕೊಳ್ಳಾರ್ದೆ ಹೋದ್ರೆ ಅವ್ರಿಗೆ ಕೊರೋನಾ ವೈರಸ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಅಂಡ್ ಐದನೇದಾಗಿ ನಾನು ಏನ್ ಹೇಳ್ಬೇಕಂತ ಬಯಸ್ತಾ ಇದ್ದೀನಿ ಅಂತಂದ್ರೆ, ಈ ಕೊರೋನಾ ವೈರಸ್ ಏನಿದೆ, ಈ ಕೊರೋನಾ ವೈರಸ್ ಕೇವಲ ಡ್ರಾಪ್ಲೆಟ್ಸ್ ಮುಖಾಂತರ ಬರೋದಿಲ್ಲ. ಈಗ ಸಪೋಸ್ ಯಾರಾದ್ರೂ ಕೊರೋನಾ ವೈರಸ್ ಪಾಸಿಟಿವ್ ಪೇಷಂಟ್ ಇರ್ತಾರೆ, ಅವ್ರು ಕೆಮ್ತಾರೆ, ಅವ್ರು ಸೀನ್ತಾರೆ, ಆ ಸಿಕ್ರಿಷನ್ಸ್ ಅಲ್ಲಿ ವೈರಸ್ ಇರುತ್ತೆ. ಆ ವೈರಸ್ ಪೇಪರ್ ಮೇಲೋ ಬೀಳುತ್ತೋ ಅಥವಾ ಒಂದು ಕ್ಲಾತ್ ಮೇಲೆ ಬೀಳುತ್ತೋ, ಎದ್ರ ಮೇಲೋ ಬೀಳುತ್ತೆ. ಆ ವೈರಸ್ ಅನ್ನ ಆಕ್ಸಿಡೆಂಟ್ಲಿ ನೀವು ಟಚ್ ಮಾಡಿ ನಿಮ್ ಕೈಯಲ್ಲಿ ಇರುತ್ತೆ ಅದು ವೈರಸ್. ಆಸ್ ಲಾಂಗ್ ಆಸ್ ನಿಮ್ ಕೈ ಸೇಫ್. ಅದಕ್ಕೆ ಕೈ ತಕೊಳ್ತಾ ಇರ್ರಿ. ಆಮೇಲೆ ಈ ವೈರಸ್ ಏನಿದೆ, ಸಿಂಪಲ್ ಸಾಬೂನಿಂದ ನೀವು ಕೈ ತಕೊಂಡ್ರೆ ಸತ್ತೋಗುತ್ತೆ. ಸೊ ನಿಮ್ ಕೈ ಸ್ವಚ್ಛ ತೊಳ್ಕೊಳ್ಳಿ. ಆಮೇಲೆ ಕೈ ಮುಖಕ್ಕೆ ಹಚ್ಕೋಬೇಡಿ. ಕೈಯಲ್ಲಿ ವೈರಸ್ ಇದ್ರೆ ಏನಾಗಲ್ಲ, ಕೈಯಿಂದ ಒಳಗಡೆ ಹೋಗಲ್ಲ, ಅದು ನಿಮ್ಮ ಕಣ್ಣು, ಮೂಗು, ಬಾಯಿಂದ ಮಾತ್ರ ಒಳಗೆ ಹೋಗ್ಬೇಕು. ಅದಕ್ಕೆ ನಿಮ್ಮ ಕೈಯನ್ನ ಆದಷ್ಟು ಮುಖಕ್ಕೆ ಹಚ್ಕೊಳಕ್ ಹೋಗ್ಬೇಡಿ. ಡಾಕ್ಟರ್, ಈಗ ನಾವು ಇನ್ಫೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಮಿತ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಾವು ಭಾರತೀಯರು, ಈಗ ನೀವು ಯು ಕೆನಲ್ಲಿದ್ದೀರಿ, ನಾವೀಗ ಇಂಡಿಯಾದಲ್ಲಿ ಬೆಂಗಳೂರಲ್ಲಿದ್ದೀವಿ. ನಾವು ಭಾರತದಲ್ಲಿ ಹೇಗೆ ಸ್ಪ್ರೆಡ್ ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಒಂದೊಂದು ಕಮ್ಯುನಿಟಿಗೂ, ಒಂದೊಂದು ರೇಸ್ಗೂ ಕೂಡ ಬಹುಶಃ ಸ್ಪ್ರೆಡ್ ಆಗೋ ರೀತಿ ಇರಬಹುದು, ಇನ್ಫೆಕ್ಟ್ ಆಗೋ ಪೇಸ್ ಇರಬಹುದು, ಬಹುಶಃ ಡಿಫ್ರೆಂಟ್ ಆಗಿರ್ಬೋದು ಅಂತ ನನಗನ್ಸುತ್ತೆ. ಅದ್ರ ಬಗ್ಗೆ ನೀವು ಹೇಳಬೇಕು. ನನ್ನ ಪ್ರಶ್ನೆ ಏನಂದರೆ, ಭಾರತೀಯರು ಇಂಡಿಯನ್ಸ್ ಎಷ್ಟು ಪ್ರೋನ್ ಟು ದಿಸ್ ವೈರಸ್? ಅಂದರೆ ತುಂಬ ಬೇಗ ಇನ್ಫೆಕ್ಟ್ ಆಗುತ್ತಾ, ಲೇಟಾಗಿ ಇನ್ಫೆಕ್ಟ್ ಆಗುತ್ತಾ? ನಮ್ಮ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇದೆಯಾ, ಹೇಗಿದೆ? ಒಂದೇನಂದ್ರೆ, ನಾನು ಪಾಸಿಟಿವ್ ಸೈಡ್ ಹೇಳ್ತೀನಿ, ಆಮೇಲೆ ನೆಗೆಟಿವ್ ಸೈಡ್ ಹೇಳ್ತೀನಿ. ಓಕೆ. ಪಾಸಿಟಿವ್ ಸೈಡ್ ಏನಂತಂದ್ರೆ, ಕೆಲವು ರಿಪೋರ್ಟ್ಸ್ ಇವೆ ಬಿಸಿಲಲ್ಲಿ ವೈರಸ್ ಸ್ಪ್ರೆಡ್ ಕಮ್ಮಿ ಆಗುತ್ತೆ. ಒಂದು, ನಿಮ್ಗೆ ಗೊತ್ತು, ಉತ್ತರ ಕರ್ನಾಟಕದಲ್ಲಂತೂ ತುಂಬಾ ಬಿಸಿಲು ಇರುತ್ತೆ. ಬಿಸಿಲಲ್ಲಿ ಬಹಳತ್ತು ಇರೋದಲ್ಲ, ವೈರಸ್ ಬೇಗ ಸತ್ತೋಗುತ್ತೆ. ಅದು ಒಂದು ಅಡ್ವಾಂಟೇಜ್ ಇಂಡಿಯಾಕ್ಕೆ. ಎರಡನೇದೇನೆಂದ್ರೆ, ನಾವೆಲ್ಲ ಇಂಡಿಯಾದಲ್ಲಿ TB ಅಗೇನ್ಸ್ಟ್ BCG ವ್ಯಾಕ್ಸಿನೇಷನ್ ತಗೊಳ್ತೀವಿ ನಾವು ಚಿಕ್ಕವರಿದ್ದಾಗೆಲ್ಲ. ತಮಗೂ BCG ವ್ಯಾಕ್ಸಿನೇಷನ್ ಆಗಿರ್ಬೇಕು. ಕೆಲವು ರಿಪೋರ್ಟ್ಸ್ ಇದೆ ಏನಂದ್ರೆ, ಯಾರ್ಯಾರು BCG ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ ಅವರಿಗೆ ಕೊರೋನಾ ವೈರಸ್ ಇನ್ಫೆಕ್ಟಿವಿಟಿ ಸ್ವಲ್ಪ ಕಮ್ಮಿ ಚಾನ್ಸಸ್ ಇದೆ ಅಂತ ಇದೆ. ಓಕೆ, ಅದು ಪ್ರೂವ್ ಆಗಿಲ್ಲ, ಬಟ್ ದೇರ್ ಈಸ್ ಕೆಲವು ಸ್ಟಡೀಸ್ ಏನ್ ಹೇಳ್ತವೆ, BCG ವ್ಯಾಕ್ಸಿನೇಷನ್ ತಗೊಂಡವರಿಗೆ ಕೊರೋನಾ ವೈರಸ್ ಇನ್ಫೆಕ್ಷನ್ ಅಷ್ಟು ಬೇಗ ಬರಲ್ಲ ಅಂತ. ಬಟ್ ಅದು ಪ್ರೂವ್ ಆಗಿಲ್ಲ ಇನ್ನು. ಆಮೇಲೆ ಸೈಡ್ ಎಫೆಕ್ಟ್, ಇನ್ನೊಂದು ನೆಗೆಟಿವ್ ಪಾರ್ಟ್ ಏನಂದ್ರೆ, ಕೊರೋನಾ ವೈರಸ್ ಸಹಜವಾಗಿ ನಾನು ಹೇಳ್ದಾಗೆ ವಯಸ್ಸಾದವರಿಗೆ ಮತ್ತು ಹಾರ್ಟ್, ಲಂಗ್ ಡಿಸೀಸ್ ಮತ್ತು ಡಯಾಬಿಟೀಸ್ ಇದ್ದವರಿಗೆ ಬೇಗ ಹರಡುತ್ತೆ. ಬೇಗ ಹರಡಿದ್ರೆ ಅವರಿಗೆ ತುಂಬಾ ಬೇಗ ಇನ್ಫೆಕ್ಷನ್, ಸೆಕೆಂಡರಿ ಇನ್ಫೆಕ್ಷನ್ ಆಗುತ್ತೆ. ಅವರಿಗೆ ಬೇಗ ನಿಮೋನಿಯಾ ಆಗಿ ARDS ಆಗತ್ತೆ. ಅಂದ್ರೆ ಈಗ ಯಾರಿಗೆ ಆಗ್ಲಿ ಡಯಾಬಿಟೀಸು, ಹಾರ್ಟ್ ಡಿಸೀಸು, ಲಂಗ್ ಡಿಸೀಸ್ ಇದ್ರೆ ಅವರಿಗೆ ಕೊರೋನಾ ಇನ್ಫೆಕ್ಷನ್ ಆದ್ರೆ ಸೆಕೆಂಡರಿ ನಿಮೋನಿಯಾ, ಅಂದ್ರೆ ಅವರ ಲಂಗ್ ಅಲ್ಲಿ ನಿಮೋನಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವರ್ಸಸ್ ಈಗ ನೀವು ಹೆಲ್ದಿ ಇದ್ರೆ ನಿಮಗೆ ಬರೀ ಕೇವಲ ಒಂದು ಗಂಟಲು ನೋವು ಆಗ್ಬೋದು, ಕೇವಲ ಸ್ವಲ್ಪ ಕೆಮ್ಮು, ಜ್ವರ ಬಂದು ನೀವು ರಿಕವರ್ ಆಗ್ಬೋದು. ಆಮೇಲೆ
ಈ ನಿಮಗ್ ಗೊತ್ತಿದೆ ಇಂಡಿಯಾದಲ್ಲಿ ಡಯಾಬಿಟೀಸು, ಹೈಪರ್ ಟೆನ್ಷನ್, ಹಾರ್ಟ್ ಡಿಸೀಸು ತುಂಬಾ ಜಾಸ್ತಿ ಇದೆ ಏಷ್ಯನ್ಸ್ ಅಲ್ಲಿ. Correct. ಹೀಗಾಗಿ ಏಷ್ಯನ್ ಕಮ್ಯುನಿಟಿ ತುಂಬಾ ವಲ್ನರಬಲ್ ಇದೆ ಕೊರೋನಾ ವೈರಸ್ಗೆ ಕಂಪೇರ್ ಟು ಅದರ್ ಕಮ್ಯುನಿಟಿ. Okay. ಆಮೇಲೆ ಮೂರನೇದು ಏನಂತಂದ್ರೆ ನಮ್ಮ ಲಂಗ್ಸ್ ಏನಿವೆ, ಲಂಗ್ಸ್ ಟೋಟಲ್ ಲಂಗ್ ಕೆಪಾಸಿಟಿ ಅಂತಾರೆ. ಟೋಟಲ್ ಲಂಗ್ ಕೆಪಾಸಿಟಿ ಏಷ್ಯನ್ಸ್ ಅಲ್ಲಿ ಎಲ್ಲಕ್ಕಿಂತ ಕಮ್ಮಿ ಇದೆ. ಈ ಯುರೋಪಿಯನ್ಸಿಗೂ, ಆಫ್ರೋ ಕರೇಬಿಯನ್ಸಿಗೂ, ಮೆಡಿಟೇರಿಯನ್ ರೇಸಸ್ ಕಂಪೇರ್ ಮಾಡಿದ್ರೆ ಟೋಟಲ್ ಲಂಗ್ ಕೆಪಾಸಿಟಿ ಏಷ್ಯನ್ಸ್ ಅಲ್ಲಿ ಎಲ್ಲಕ್ಕಿಂತ ಕಮ್ಮಿ ಇದೆ. ಆಮೇಲೆ ಕೊರೋನಾ ವೈರಸ್ ಮುಖ್ಯವಾಗಿ ಲಂಗ್ಸಿಗೆ ಇನ್ಫೆಕ್ಷನ್ ಮಾಡೋದು ತಮಗ್ ಗೊತ್ತಿದೆ. ಹೀಗಾಗಿ ಸ್ವಲ್ಪ ನಾವು ಜಾಸ್ತಿ ವಲ್ನರಬಲ್ ಇದೀವಿ, ಮತ್ತು ನಮಗೆ ಕೆಲವು ಅಡ್ವಾಂಟೇಜಸ್ ಇದೆ ಬಿಸಿಲಿಂದ ಮತ್ತು BCG ಇಂದ. ಓಕೆ ಓಕೆ ಡಾಕ್ಟರ್ ನೀರಜ್ ಪಾಟೀಲ್ ಅವರೇ, ಈಗ ನಾವು ಈಗ ಇಂಡಿಯಾದಲ್ಲಿ ಅಥವಾ ಎಲ್ಲ ಕಡೆ ನೋಡಿದರೂ ಕೂಡ ಮುಖ್ಯವಾಗಿ ನಾವು ಮಾಸ್ಕ್ಗಳನ್ನ ಹಾಕೋತಾ ಇದ್ದೀವಿ. ನಮ್ಮ ಹತ್ರ ಗ್ಲೌಸ್ಗಳು ಕಡಿಮೆ ಇದೆ, ಆದರೆ ಮಾಸ್ಕ್ ಹಾಕೋತಾ ಇದ್ದೀವಿ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಈ ಮಾಸ್ಕ್ ಹಾಕೊಳ್ಳೋದು ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ನಿಮ್ಮ ಪ್ರಕಾರ? ನೋಡಿ, ಮಾಸ್ಕು ನೀವು ಹಾಸ್ಪಿಟಲ್ ಎನ್ವೈರನ್ಮೆಂಟ್ ಅಲ್ಲಿ ಮಾಸ್ಕ್ ಹಾಕೊಳ್ಬೇಕು. ಓಕೆ, ಆಮೇಲೆ ನೀವು ಕ್ರೌಡೆಡ್ ಎನ್ವೈರನ್ಮೆಂಟ್ ಅಲ್ಲಿ ಮಾಸ್ಕ್ ಹಾಕೊಳ್ಬೇಕು. ಅಂದ್ರೆ ಈಗ ನೀವು ಬೆಂಗಳೂರು ಮೆಟ್ರೋ ಅಲ್ಲಿ ಹೋಗ್ತಾ ಇದ್ದೀರಿ, ಮಾಸ್ಕ್ ಹಾಕೊಳ್ಳಿ. ಅಥವಾ ನೀವು ಕ್ರೌಡೆಡ್ KR ಮಾರ್ಕೆಟ್ ಅಲ್ಲಿ ಇದ್ದೀರಿ, ಮಾಸ್ಕ್ ಹಾಕೊಳ್ಳಿ. ಬಟ್ ಆದ್ರೆ ಓಪನ್ ಸ್ಪೇಸ್ ಇದೆ, ಓಪನ್ ಸ್ಪೇಸ್ ಅಲ್ಲಿ ನೀವೇನ್ ಮಾಸ್ಕ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಮನಿ ಮೆಳಗಿ ಮೇಲೆ ವಾಕಿಂಗ್ ಮಾಡ್ತೀರಿ, ನೀವು ಮಾಸ್ಕ್ ಹಾಕೋ ಅವಶ್ಯಕತೆ ಇಲ್ಲ. ಅಥವಾ ಯಾವುದೋ ಒಂದು ಓಪನ್ ಏರ್ ಹೊಲದಲ್ಲಿ ಅಥವಾ ಓಪನ್ ಗಾರ್ಡನ್ ಅಲ್ಲಿ ನೀವು ವಾಕ್ ಮಾಡ್ತಾ ಇದ್ದೀರಿ, ಅಲ್ಲಿ ಮಾಸ್ಕ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಕೇವಲ ಕ್ರೌಡೆಡ್ ಪ್ಲೇಸಸ್ ಅಲ್ಲಿ ಮಾತ್ರ ನೀವು ಮಾಸ್ಕ್ ಹಾಕೋಬೇಕು ಅಷ್ಟೇ. ಓಕೆ, ಈ ಒಂದು ಕೊರೋನಾ ವೈರಸ್ ಬಗ್ಗೆ ನಾನು ಓದ್ತಾ ಇದ್ದೆ, ಎಷ್ಟು ವಿಶ್ವದ ಎಲ್ಲೆಲ್ಲಿ ಇದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ, ಇದ್ರ ವ್ಯಾಕ್ಸಿನ್ ತಯಾರು ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಓದ್ತಾ ಇದ್ದೆ. ಅಫ್ಕೋರ್ಸ್ UK ಕೂಡ ಅದು ನಡೀತಾ ಇದೆ. ಪ್ರಶ್ನೆ ಏನಂದರೆ, ಇದು ಇಷ್ಟೊಂದು ಅಪಾಯಕಾರಿ ಅಂತ ಯಾಕೆ ಅನಿಸಿದೆ? ಅಂದರೆ ಇದು ಇನ್ಫೆಕ್ಟ್ ಮಾಡಿದ ಮೇಲೆ ನಮ್ಮ ಬಾಡಿ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ, ಅಂದರೆ ಯಾವ ಥರ ಸೆನ್ಸೇಷನ್ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ನೋಡಿ, ಇದು ಕೊರೋನಾ ವೈರಸ್ ಏನಂದ್ರೆ ನಿಮ್ಮ ಡ್ರಾಪ್ಲೆಟ್ಸ್ ಮುಖಾಂತರ ಹೋಗುತ್ತೆ. ಡ್ರಾಪ್ಲೆಟ್ಸ್ ಮುಖಾಂತರ, ನಾನು ಸಿಂಪಲ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಇದ್ದೀನಿ ನಾನು. ನಿಮ್ಮ ಲಂಗ್ಸ್ ಏನಿದೆ, ನಿಮ್ಮ ಲಂಗ್ಸ್ ಅಲ್ಲಿ ಒಂದು ಸ್ಪೆಷಲ್ ಸೆಲ್ ಇರುತ್ತೆ, ನಿಮೋಸೈಟ್ ಅಂತಾರೆ ಅದಕ್ಕೆ, ಲಂಗ್ ಸೆಲ್ ಅಂತ ತಿಳ್ಕೊಳ್ಳಿ. ಓಕೆ, ಆ ಲಂಗ್ ಸೆಲ್ಲು ಸರ್ಫೆಕ್ಟೆಂಟ್ ಅಂತ ಒಂದು ಲಿಕ್ವಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಸರ್ಫೆಕ್ಟೆಂಟ್ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಸರ್ಫೇಸ್ ಟೆನ್ಷನ್ ರಿಡ್ಯೂಸ್ ಮಾಡಿ ಲಂಗ್ ಕೊಲ್ಯಾಪ್ಸ್ ಅನ್ನ ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಈ ಕೊರೋನಾ ವೈರಸ್ ಏನ್ ಮಾಡುತ್ತೆ, ಆ ಟೈಪ್ 2 ನಿಮೋಸೈಟ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ. ಟೈಪ್ 2 ನಿಮೋಸೈಟ್ ಅನ್ನ ಡಿಸ್ಟ್ರಾಯ್ ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಲಂಗ್ ಅಲ್ಲಿ ಸರ್ಫೆಕ್ಟೆಂಟ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಹೀಗಾಗಿ ನಿಮ್ಮ ಲಂಗ್ ಏನಿದೆಯಲ್ಲ, ಲಂಗು ಕೊಲ್ಯಾಪ್ಸ್ ಆಗುತ್ತೆ. ಆಮೇಲೆ ಲಂಗ್ ಅಲ್ಲಿ ಇನ್ಫೆಕ್ಷನ್ ಬೆಳೆಯುತ್ತೆ. ಲಂಗ್ ಅಲ್ಲಿ ಇನ್ಫೆಕ್ಷನ್ ಬೆಳೆದ್ಮೇಲೆ ಏನಾಗುತ್ತೆ, ಪಸ್ ಎಲ್ಲ ಕಲೆಕ್ಟ್ ಆಗುತ್ತಲ್ಲ, ಎಕ್ಸ್ಪೆಂಡ್ ಆಗಕ್ಕೆ ತುಂಬಾ ಕಷ್ಟ ಆಗುತ್ತೆ ಲಂಗ್ಸಿಗೆ. ಸೊ ನಾರ್ಮಲಿ ನೋಡಿ, ಈಗ ಲಂಗ್ಸ್ ಅಂದ್ರೆ ಬಲೂನ್ ತರ ಇರುತ್ತೆ. ಓಕೆ, ಬ್ರೀದ್ ಇನ್ ಬ್ರೀದ್ ಔಟ್ ಈಸಿ ಆಗುತ್ತೆ. ಬಟ್ ಆದ್ರೆ ವೈರಸ್ ಹಲೋ ಕೇಳಿ ಬರ್ತಾ ಇದೆನಾ? ಕೇಳಿಸ್ತದೆ. ಲಂಗ್ ನಲ್ಲಿ ಇನ್ಫೆಕ್ಷನ್ ಆದ್ರೆ ನಿಮ್ಮ ಲಂಗ್ ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್ಗೂ ಇನ್ಫೆಕ್ಷನ್ ಇಂದ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಅದು ನಾವು ಲಂಗ್ ಕಂಪ್ಲೈನ್ಸ್ ಅಂತ ಕರಿತೀವಿ. ಅಂದ್ರೆ ದ ಎಬಿಲಿಟಿ ಆಫ್ ದ ಲಂಗ್ ಟು ಎಕ್ಸ್ಪ್ಯಾಂಡ್ ಅಂಡ್ ಕಂಟ್ರಾಕ್ಟ್ ಲೈಕ್ ಅ ರಬ್ಬರ್ ಬ್ಯಾಂಡ್. ಕರೆಕ್ಟ್. ಈ ಲಂಗ್ ಕಂಪ್ಲೈನ್ಸ್ ಏನಿದೆ ಕಮ್ಮಿ ಆಗುತ್ತೆ. ಇಸ್ ಲೈಕ್ ಒಂದು ಬಲೂನ್ ಇದೆ, ಒಂದು ಬಲೂನ್ ನಲ್ಲಿ ಸಾಧಾರಣವಾಗಿ ಒಂದು ಬಲೂನ್ ಊದೋದು ಅಥವಾ ಬಲೂನ್ ಅಲ್ಲಿ ನೀರ್ ಹಾಕಿ ಊದೋದು. ಸೊ ದಟ್ ಈಸ್ ಅ ಡಿಫರೆನ್ಸ್. ಸೊ ಹೀಗಾಗಿ ಲಂಗ್ ಎಕ್ಸ್ಪ್ಯಾನ್ಷನ್ ಅಂಡ್ ಕಂಟ್ರಾಕ್ಷನ್ ಗೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಏನಾಗುತ್ತೆ, ಸೆಕೆಂಡರಿ ಇನ್ಫೆಕ್ಷನ್ ಆಗಿ ARDS ಅಂತ ಡೆವಲಪ್ ಆಗುತ್ತೆ. ಅಂದ್ರೆ ಅಡಲ್ಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್. ARDS ಡೆವಲಪ್ ಆದ್ರೆ ಲಂಗ್ ಎಕ್ಸ್ಪ್ಯಾಂಡ್ ಅಂಡ್ ಕಂಟ್ರಾಕ್ಟ್ ಆಗಲ್ಲ. ಅದಕ್ಕೆ ನಿಮಗೆ ವೆಂಟಿಲೇಟರ್ ಹಾಕಿ ಆರ್ಟಿಫಿಷಿಯಲಿ ಎಕ್ಸ್ಪ್ಯಾಂಡ್ ಅಂಡ್ ಕಂಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ನಿಮಗೆ ವೆಂಟಿಲೇಟರ್ ಹಾಕಿದ್ರೆ ನಿಮಗೆ ಸೆಕೆಂಡರಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೆಕೆಂಡರಿ ಇನ್ಫೆಕ್ಷನ್ ಆಗಿ ನಿಮ್ಮ ಬಾಡಿಯಲ್ಲೆಲ್ಲ ಸ್ಪ್ರೆಡ್ ಆಗಿ ನಿಮಗೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಸಾಯೋ ಚಾನ್ಸಸ್ ಇರುತ್ತೆ. ಹೀಗೆ ಕೊರೋನಾ ವೈರಸ್ಸು ಲಂಗಿಂದ ಹೋಗಿ, ನಾನು ರೀಕ್ಯಾಪ್ ಮಾಡಿ ಹೇಳ್ತಾ ಇದ್ದೀನಿ, ಲಂಗಲ್ಲಿ ಹೋಗಿ ಲಂಗಲ್ಲಿ ಇನ್ಫೆಕ್ಷನ್ ಮಾಡಿ
ಲಂಗಲ್ಲಿ ನಿಮೋನಿಯಾ ಕಾಸ್ ಮಾಡಿ, ಲಂಗಲ್ಲಿ ARDS ಕಾಸ್ ಮಾಡಿ, ಮಲ್ಟಿ ಆರ್ಗನ್ ಫೇಲ್ಯೂರ್ ಮಾಡಿ ಕಿಲ್ ಮಾಡೋ ರಿಸ್ಕ್ ಇರುತ್ತೆ. ಓಕೆ 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 ಎಸ್. ನಾವು ಈ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ, ನಿಮ್ಮ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಒಂದು ವರ್ಡ್ ನನಗೆ ಸ್ಟ್ರೈಕ್ ಆಗಿದ್ದೇನೆ ಅಂದರೆ R0 ಅನ್ನೋದ್ರ ಬಗ್ಗೆ, ಅಂದರೆ ಈ ವೈರಸ್ ಸಂಬಂಧಪಟ್ಟಂತೆ. ಹೀಗಂದ್ರೆ ಏನು ಡಾಕ್ಟ್ರೆ? R0 ಅಂದ್ರೆ ನೋಡಿ, ಒಬ್ಬ ವ್ಯಕ್ತಿ, ಓಕೆ, ಒಬ್ಬ ವ್ಯಕ್ತಿ ಒಂದು ವೈರಸ್ ಅನ್ನ ಎಷ್ಟು ಜನರಿಗೆ ಕೊಡ್ತಾನೆ, ಅದಕ್ಕೆ R0 ಅಂತಾರೆ. ಸೊ ಈ ಕೊರೋನಾ ವೈರಸ್ R0 ಮೂರಿದೆ. ಫಾರ್ ಎಕ್ಸಾಂಪಲ್, ನನಗೆ ಕೊರೋನಾ ವೈರಸ್ ಇನ್ಫೆಕ್ಷನ್ ಆಗಿದೆ, ಓಕೆ, ನೀವು ನನ್ನ ಸಂಪರ್ಕದಲ್ಲಿ ಬರ್ತೀರಿ, ನನ್ನಿಂದ ನಿಮಗೆ ಹರಡಕ್ಕೆ ಎಷ್ಟು ದಿವಸ ಆಗುತ್ತೆ, ಅದಕ್ಕೆ ಸೀರಿಯಲ್ ಇಂಟರ್ವಲ್ ಅಂತಾರೆ. ಅಂದ್ರೆ 4 ದಿವಸ. 4 ದಿವಸದಲ್ಲಿ ಒಬ್ಬ ವ್ಯಕ್ತಿ 3 ಜನರಿಗೆ ಕೊಡ್ತಾನೆ. ಓಕೆ, ಫಾರ್ ಎಕ್ಸಾಂಪಲ್ ನಾನಿದ್ದೀನಿ, ನನ್ನಿಂದ 3 ಜನರಿಗೆ 4 ದಿವಸದಲ್ಲಿ ಹಬ್ಬುತ್ತೆ. ಸೊ ಈ ತರ, ಆಮೇಲೆ ಆ 3 ಜನ ಏನ್ ನಾನು ಕೊಟ್ಟಿರ್ತೀನಿ, ಅವರು ಮತ್ತೆ ಇನ್ನೂ 3 ಜನರಿಗೆ ಕೊಡ್ತಾರೆ. 9 ಆಯ್ತು. ಆ 9 ಜನ ಮತ್ತೆ 3 ಜನರಿಗೆ ಕೊಡ್ತಾರೆ. ಓಕೆ, ಸೊ ಹೀಗೆ ನೀವು ಕೇವಲ 12 ದಿವಸದಲ್ಲಿ, ಓಕೆ, 12 ದಿವಸದಲ್ಲಿ ಒಬ್ಬ ವ್ಯಕ್ತಿ 90 ಪೀಪಲ್ಗೆ ಇನ್ಫೆಕ್ಟ್ ಮಾಡ್ತಾನೆ. ಸೊ ಇದಕ್ಕೆ R0 ಅಂತ ಕರಿತೀವಿ. ಈಗ ಒಂದು R0 ಏನಂದ್ರೆ 1ಕ್ಕಿಂತ ಜಾಸ್ತಿ ಇದ್ರೆ ಇದರ ಅರ್ಥ ಈ ಕಾಯಿಲೆ ಹರಡ್ತಾ ಇದೆ. ಕಾಯಿಲೆ ಹರಡ್ತಾ ಇದೆ. R0 1ಕ್ಕಿಂತ ಜಾಸ್ತಿ ಇರಕೂಡ್ದು. 1ಕ್ಕಿಂತ ಕೆಳಗ್ ಬಂದ್ರೆ ಅದು ಪ್ಯಾಂಡಮಿಕ್ ಕಮ್ಮಿ ಆಗ್ತಾ ಹೋಗಿದೆ. ಸೊ ಈ ಲಾಕ್ಡೌನ್ ಏನಿದೆ, ಲಾಕ್ಡೌನ್ ಈಸ್ ಆಫ್ ಮಾಡ್ಬೇಕಾದ್ರೆ R0 0.5ಕ್ಕಿಂತ ಕೆಳಗಿರ್ಬೇಕು. 1ಕ್ಕಿಂತ ಜಾಸ್ತಿ ಆದ್ರೆ ಈ ಪ್ಯಾಂಡಮಿಕ್ ಏನಿದೆ ಹರಡ್ತಾ ಹೋಗುತ್ತೆ. 1ಕ್ಕಿಂತ ಕಮ್ಮಿ ಯಾವತ್ತೂ ಇದ್ರೆ ಅದು ಸ್ಲೋಲಿ ಫೇಡ್ ಆಗ್ತಾ ಇರುತ್ತೆ. ಅದಕ್ಕೆ ಈಗ ಲಾಕ್ಡೌನ್ ಈಸ್ ಮಾಡ್ಬೇಕಾದ್ರೆ ಗವರ್ಮೆಂಟ್ಸ್ ಆಗ್ಲಿ, ಪಾಲಿಸಿ ಮೇಕರ್ಸ್ ಆಗ್ಲಿ, ಫಸ್ಟ್ ಕ್ವಶನ್ ಏನ್ ಕೇಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಲಾಕ್ಡೌನ್ ಈಸ್ ಮಾಡು ಅಂತ ಕೇಳಿದ್ರು ನಿಮ್ಗೆ. ಅವಾಗ ಫಸ್ಟ್ ಕ್ವಶನ್ ನಾವೇನ್ ಕೇಳ್ತೀವಿ ಅಂದ್ರೆ, R0 ಏನಿದೆ ಬೆಂಗಳೂರಲ್ಲಿ? ಇಲ್ಲ, R0 ಸರ್ 1.5 ಇದೆ, ಲಾಕ್ಡೌನ್ ಈಸ್ ಮಾಡೋದಿಲ್ಲ. R0 1.1 ಇದೆ, ಲಾಕ್ಡೌನ್ ಈಸ್ ಮಾಡಲ್ಲ. R0 0.9 ಇದೆ, ಈಸ್ ಮಾಡಿದ್ರೆ ಮತ್ತೆ 1.1 ಬರದೆ. R0 0.5 ಬಂದಿದೆ, ಓಕೆ, ಕನ್ಸಿಡರ್ ಮಾಡೋಣ ಈಸ್ ಮಾಡಕ್ಕೆ. ಸೊ R0 ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈ ಸ್ಪ್ರೆಡ್, ಯಾವ ತರ ಕಾಯಿಲೆ ಸ್ಪ್ರೆಡ್ ಆಗ್ತಾ ಇದೆ. ಸೊ R0 ಯಾವತ್ತೂ ಕೂಡ 1ಕ್ಕಿಂತ ಕೆಳಗಿದ್ರೆ ಈ ಪ್ಯಾಂಡಮಿಕ್ ಹಾಗೆ ಕ್ರಮೇಣವಾಗಿ ಹೋಗ್ಬಿಡುತ್ತೆ. ಪಾಟೀಲ್ರೆ, ಈಗ ಒಂದು ಏನು ನಾವು ಇನ್ಫೆಕ್ಟ್ ಆಗುವ ನಾವು ಏನು ಪ್ರಿಕಾಷನ್ ತೊಗೋಬೇಕು ನೀವು ಹೇಳಿದ್ರಿ ನನಗೆ. ಸೊ ಇದ್ರ ಪ್ರಿಕಾಷನ್ ಜೊತೆಗೆ ಅಂದರೆ ನಾವು ಇನ್ಫೆಕ್ಟ್ ಆಗಿರೋರ ಹತ್ರ ಹೋಗದೇ ಇರುವಂಥದ್ದು ಮತ್ತು ಮಾಸ್ಕು ಈ ಥರದ್ದೆಲ್ಲ ಹೇಳಿದ್ರಿ. ಅದ್ರ ಜೊತೆಗೆ ಒಂದಷ್ಟು ನ್ಯಾಚುರಲ್ ಇಮ್ಯುನಿಟಿ ಪವರ್ಗಳನ್ನ ಬೆಳೆಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಆ ನಿಟ್ಟಿನಲ್ಲಿ, ಯಾಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಮ್ಗೆ ಗೊತ್ತಿರುವಂಥದ್ದು, ಆ ನಿಟ್ಟಿನಲ್ಲಿ ಏನೆಲ್ಲ ನೀವು ಸಲಹೆಗಳನ್ನ ಕೊಡ್ತೀರಿ ನಮಗೆ? ಓಕೆ, ನಾನು ಒಂದ್ ಹೇಳ್ತೀನಿ ಕೇಳಿ. ನಾನು ಆಕ್ಚುಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತಾರಲ್ಲ, ಆ ವರ್ಡ್ ಬಗ್ಗೆ ನನಗೆ ತುಂಬಾ ಏನಂದ್ರೆ ಅನ್ಕಂಫರ್ಟೇಬಲ್ ಇದೆ. ನಾನು ಸೋಷಿಯಲ್ ಡಿಸ್ಟೆನ್ಸಿಂಗ್, ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂತೇನೆ. ಫಿಸಿಕಲ್ ಡಿಸ್ಟೆನ್ಸಿಂಗ್, ಸೋಷಿಯಲಿ ಡಿಸ್ಟೆನ್ಸಿಂಗ್. ಈಗ ನೀವು ಸೋಷಿಯಲಿ ಡಿಸ್ಟೆನ್ಸಿಂಗ್ ಇಲ್ಲ, ನಾವು ಈಗ ಸ್ಕೈಪ್ ಮುಖಾಂತರ ವಿ ಆರ್ ನಾಟ್ ಸೋಷಿಯಲಿ ಡಿಸ್ಟೆನ್ಸಿಂಗ್, ವಿ ಆರ್ ಸೋಷಿಯಲಿ ಕನೆಕ್ಟಿಂಗ್. ಓಕೆ, ಸೋಷಿಯಲಿ ನಾವು ವಾಟ್ಸಪ್ ಇಂದ ಕನೆಕ್ಟ್ ಆಗ್ತಾ ಇದ್ದೀವಿ, ಸೋಷಿಯಲಿ ನಾವು ಝೂಮ್ ಇಂದ ಕನೆಕ್ಟ್ ಆಗ್ತಾ ಇದ್ದೀವಿ, ಸೋಷಿಯಲಿ ಫೋನ್ ಇಂದ ಕನೆಕ್ಟ್ ಆಗ್ತಾ ಇದೀವಿ. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದಕ್ಕಿಂತ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂತ ಒಂದು ವರ್ಡ್ ಯೂಸ್ ಮಾಡಿ. ದಿಸ್ ಇಸ್ ಮೈ ಪರ್ಸನಲ್ ಸಜೆಷನ್. ಓಕೆ, ಅಂಡ್ ಸೆಕೆಂಡ್ ಥಿಂಗ್ ಏನಂದ್ರೆ, ಫಸ್ಟ್ ಆಫ್ ಕೋರ್ಸ್ 2 meters ಫಿಸಿಕಲ್ ಡಿಸ್ಟೆನ್ಸಿಂಗು. ಅದಾದ್ಮೇಲೆ ಇಂಪಾರ್ಟೆಂಟ್ ಏನಂದ್ರೆ ಕೈ ತೊಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟು ಡ್ರಾಪ್ಲೆಟ್ಸ್ ಮುಖಾಂತರ ಬರುತ್ತೋ ಇದು ನಮ್ಮ ಕೈ, ಮೂಗಿಗೆ ಅಥವಾ ಬಾಯಿಗೆ ಹಚ್ಕೊಂಡ್ರೆ ಬರುತ್ತೆ. ರಿಸರ್ಚ್ ಏನ್ ತೋರಿಸುತ್ತೆ, ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕೈ ಮುಖಕ್ಕೆ 1 ತಾಸಲ್ಲಿ 20 ಸಲ ಮುಟ್ಕೋತಾನೆ. ಕೈ ಮುಖಕ್ಕೆ
ಸೊ ನಿಮ್ಮ ಕೈಯಲ್ಲಿ ವೈರಸ್ ಇದ್ರೆ ನಿಮ್ಮ ಮುಖದಿಂದ ಅದು ನಿಮ್ಮ ಮೂಗಿಂದ ಒಳಗೆ ಹೋಗೋ ರಿಸ್ಕ್ ಇರುತ್ತೆ. ಅದಕ್ಕೆ ಕೈ ತೊಳ್ಕೊಳ್ಳಿ, ಆಮೇಲೆ ಕೈಯನ್ನ ಮುಖಕ್ಕೆ ಹಚ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಅಂಡ್ ಕ್ರೌಡೆಡ್ ಪ್ಲೇಸಸ್ ಹೋದಾಗ ಮಾಸ್ಕ್ ಹಾಕೊಳ್ಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಈಗ ನೀವು ಇಫ್ ಯು ಡೋಂಟ್ ಹ್ಯಾವ್ ಎನಿ ಅಂಡರ್ಲೈಯಿಂಗ್ ಹೆಲ್ತ್ ಹಾರ್ಟ್ ಆರ್ ಲಂಗ್ ಡಿಸೀಸ್, ರೈಟ್, ನಿಮಗೆ ವೈರಸ್ ಇನ್ಫೆಕ್ಷನ್ ಆದ್ರೂ ಕೂಡ ನಿಮ್ಗೇನು ಅಂತ ಅಪಾಯಕಾರಿ ಅಲ್ಲ. ಬಟ್ ಆದ್ರೆ ತಾವು 65 ವರ್ಷದಕ್ಕಿಂತ ಜಾಸ್ತಿ ಇದ್ದೋರಿಂದ ತುಂಬಾ ದೂರ ಇರಬೇಕು. ಸಹಜವಾಗಿ ನಾನು ಹೇಳ್ದೆ, ಎಲ್ಲ ಈಗ ಯಾರ್ಯಾರಿಗೆ 65ಕ್ಕಿಂತ ಜಾಸ್ತಿ ವಯಸ್ಸಾಗಿದೆ, 65+ ಇದ್ದು ಜನ, ಆಮೇಲೆ ಎನಿಬಡಿ ಅಂಡರ್ 65 who have got heart disease, lung disease, diabetes, COPD, liver disease, kidney disease, pregnant women, ಇವರು ಕೂಡ ಆದಷ್ಟು ಜಾಸ್ತಿ ಪ್ರಿಕಾಷನ್ಸ್ ತಗೋಬೇಕು. ನಾವು ಕೂಡ ಅವ್ರು ಆದಷ್ಟು ಸಮೀಪ ಹೋಗೋದು ಅವಾಯ್ಡ್ ಮಾಡಬೇಕು. ಇಷ್ಟು ಮಾಡಿದ್ರೆ ಈ ವೈರಸ್ಸು ಪ್ಯಾಂಡಮಿಕ್ ಕಮ್ಮಿ ಆಗುತ್ತೆ. ಒಂದು ಕೇಳ್ಬೇಕು ಅನ್ಕೊಂಡದ್ದು ನಾನು, ಈಗ ಇನ್ಫೆಕ್ಟ್ ಆದವರು ನೀವು ಹೇಳ್ದಂಗೆ ಸಾಯ್ತೀನಿ ಅಂತ ಅನ್ಕೊಂಬಿಡೋದು ಅಥವಾ ಏನೋ ಆಯಿತು ಅಂತ ಅನ್ಕೊಂಬಿಡೋದು ತುಂಬ ಸಹಜವಾಗಿ ಅದಾಗುತ್ತೆ. ಯಾಕೆಂದರೆ ಆ ಥರದೊಂದು ನಾವೇನು ಹೇಳ್ತೀವಿ ಇನ್ಫಾರ್ಮೇಷನ್ನು, ರಾಂಗ್ ಇನ್ಫಾರ್ಮೇಷನ್ ಆ ಥರದ್ದೆಲ್ಲ ಬರ್ತಾ ಇದೆ. ಈಗ ನೀವು ಇನ್ಫೆಕ್ಟ್ ಆಗಿ ಕ್ವಾರಂಟೈನ್ ಆಗಿ ಹೊರಗಡೆ ಬಂದಂಥವ್ರು, ಅದನ್ನು ಗೆದ್ದಂಥವ್ರು. ಸೊ ನನ್ನ ಪ್ರಶ್ನೆ ಏನಂತಂದರೆ, ಕ್ವಾರಂಟೈನ್ ಟೈಮಲ್ಲಿ ಭಾಳಷ್ಟು ಜನ ಭಯಪಡೋದು ಕ್ವಾರಂಟೈನ್ಗೆ, ಎಲ್ಲೋ ಹೋಗಿ ಹಾಕ್ಬಿಡ್ತಾರೆ ಅಥವಾ ನಾವು ಸಪ್ರೇಟ್ ಆಗಿರಬೇಕಾಗತ್ತೆ ಅನ್ನೋದು ತುಂಬ ಜನರಿಗೆ ಭಯ ಬೀಳ್ತದೆ. ಒಂಥರ ಜೈಲಿಗೆ ಹಾಕಿದಂಗೆ ಆಗ್ತಾ ಇದೆ ಭಾಳ ಜನರಿಗೆ. ಸೊ ಕ್ವಾರಂಟೈನ್ ಅವಧಿನ ಹೇಗೆ ಫೇಸ್ ಮಾಡಬೇಕು ಅನ್ನೋದು ಒಂದು, ನೀವು ಹೇಗೆ ಫೇಸ್ ಮಾಡಿದ್ರಿ ಅನ್ನೋದು ಎರಡನೇ ಪ್ರಶ್ನೆ ಡಾಕ್ಟರ್ ಪಾಟೀಲ್ರೆ. ಈಗ ನಾನು ಹೇಳ್ತೀನಿ, ನಾನು ಈ ಕೊರೋನಾ ಏನಿದೆಯಲ್ಲ, ಫಸ್ಟ್ ಕೊರೋನಾ ಡಿಸೀಸ್ ಇನ್ಫೆಕ್ಟ್ ಆದ್ರೆ 5 ಕೆಟಗರಿಯಲ್ಲಿ ಹೋಗ್ತಾರೆ. ಒಂದು ಎಸಿಂಪ್ಟಮ್ಯಾಟಿಕ್ ಕೆಟಗರಿ, ಮೈಲ್ಡ್ ಕೆಟಗರಿ, ಮಾಡರೇಟ್ ಕೆಟಗರಿ, ಸಿವಿಯರ್ ಕೆಟಗರಿ, ಲೈಫ್ ಥ್ರೆಟ್ನಿಂಗ್ ಕೆಟಗರಿ. ಓಕೆ, ಸೊ ಎಸಿಂಪ್ಟಮ್ಯಾಟಿಕ್ ಅಂದ್ರೆ ಅವ್ರಿಗೆ ಏನು ಸಿಂಪ್ಟಮ್ ಇರೋದಿಲ್ಲ, ಏನಿರೋದಿಲ್ಲ, ಅವ್ರು ಸುಮ್ನೆ ಸ್ವಲ್ಪ ಗಂಟಲು ನೋವು ಆಗ್ಬೋದು ಅಥವಾ ಕೆಮ್ಮಬಹುದು, ಬಟ್ ಅವರಿಗೂ ಗೊತ್ತಿರಲ್ಲ ಅವ್ರಿಗೆ ಕೊರೋನಾ ವೈರಸ್ ಇದೆ ಅಂತ. ಒಂದು. ಎರಡನೇದು ಮೈಲ್ಡ್ ಕೆಟಗರಿ ಅಂದ್ರೆ ಸ್ವಲ್ಪ ಉರಿ ಜ್ವರ ಬಂದಂಗ ಆಗುತ್ತೆ, ರಿಕವರ್ ಆಗ್ತಾರೆ. ಮಾಡರೇಟ್ ಕೆಟಗರಿ ಅಂದ್ರೆ ಸ್ವಲ್ಪ ಜ್ವರ ಬರುತ್ತೆ. ಈ ಸಿವಿಯರ್ ಕೆಟಗರಿ ಅಂದ್ರೆ ಅವ್ರಿಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ನಾವು ಸಿವಿಯರ್ ಮತ್ತು ಲೈಫ್ ಥ್ರೆಟ್ನಿಂಗ್ ಕೆಟಗರಿ ಇದ್ದವ್ರು ಮಾತ್ರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಬೇಕು. ಮೈಲ್ಡ್, ಮಾಡರೇಟ್ ಅಂಡ್ ಎಸಿಂಪ್ಟಮ್ಯಾಟಿಕ್ ಕೆಟಗರಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಬಾರ್ದು, ಅವರು ಕ್ವಾರಂಟೈನ್ ಮಾಡಬೇಕು. ಓಕೆ, ಅಂಡ್ ಕೇವಲ 5% ಕೆಟಗರಿ ಏನಿದೆಲ್ಲ, ಇವ್ರಿಗೆ ಮಾತ್ರ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗತ್ತೆ, ಟ್ರೀಟ್ಮೆಂಟ್ ಬೇಕಾಗತ್ತೆ. ಈ ಉಳಿದ 95% ಪೀಪಲ್ ಏನಿದ್ದಾರೆ ತನ್ನಾಗಿ ತಾನೇ ಅವ್ರಿಗೆ ಏನಿಲ್ಲ, ಅವರು ಕೇವಲ ಪ್ಯಾರಾಸಿಟಮಾಲ್ ಅಂದ್ರೆ ಕ್ರೋಸಿನ್ ಅಂದ್ರೆ 2 ಕ್ರೋಸಿನ್ ಒಂದು ದಿವಸದಲ್ಲಿ 4 ಸಲ ತಗೋಬೇಕು ಜ್ವರ ಕಮ್ಮಿ ಮಾಡ್ಕೊಳ್ಳಕ್ಕೆ. ತಮ್ಮ ಮನೆಯಲ್ಲಿರಬೇಕು, ತಾವು ಯಾರ ಹತ್ರನೂ ಹೋಗ್ಬಾರ್ದು 7 ದಿವಸ. ಜ್ವರ ಇರೋವರೆಗೂ ಅವರು ತಮ್ಮ ಮನೆಯಲ್ಲೇ ಒಂದು ರೂಮಲ್ಲೇ ಇದ್ದು, ಅಲ್ಲಿ ಅವರು ಯಾರ ಜೊತೆನೂ ಮಿಕ್ಸ್ ಆಗ್ದಂಗೆ ಟಿವಿ ಮುಂದನೋ ಅಥವಾ ಲ್ಯಾಪ್ಟಾಪ್ ಮುಂದನೋ ತಮ್ಮ ಟೈಮನ್ನು ಕಳಿಬೇಕು. ಆಮೇಲೆ ಈ 95% ಪೀಪಲ್ ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡೋದೇ ಇಲ್ಲ, ಅವ್ರಿಗೆ ಮನೆಯಲ್ಲೇ ಕ್ವಾರಂಟೈನ್ ಮಾಡೋದು. ಯಾಕಂದ್ರೆ ಮನೆ ಅಷ್ಟು ಮನೆ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಮನೆಯಲ್ಲಿ ಎಷ್ಟು ಸುಖ ಮತ್ತು ಎಷ್ಟು ಕಂಫರ್ಟ್ ಸಿಗುತ್ತೆ ಅದು ಎಲ್ಲಿ ಸಿಗೋದಿಲ್ಲ. ಅಂಡ್ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ 95% ಪೀಪಲ್ನ ನೀವು ಮನೆಯಲ್ಲೇ ಟ್ರೀಟ್ ಮಾಡಬೇಕು. ಏನಾದ್ರೂ ಕಾಂಪ್ಲಿಕೇಶನ್ ಆದ್ರೆ, ಅವ್ರಿಗೆ ದಮ್ಮು, ಕೆಮ್ಮು, ಉರಿ ಜಾಸ್ತಿ ಆದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದು. ಅದರ್ವೈಸ್ 95% ಮನೆಯಲ್ಲೇ ಟ್ರೀಟ್ ಮಾಡಬೇಕು, ಮನೆಯಲ್ಲೇ ಕ್ವಾರಂಟೈನ್ ಮಾಡಬೇಕು. ಆಮೇಲೆ ಎರಡನೇ ಪ್ರಶ್ನೆ ಏನಿತ್ತು? ಎರಡನೇ ಪ್ರಶ್ನೆ, ನೀವು ಹೇಗೆ ಯು ಫೇಸ್ ದಿಸ್ ಕ್ವಾರಂಟೈನ್ ಅವಧಿ ಅನ್ನೋದು. ಅಂದರೆ ಈಗ ಏಕಾಂಗಿ ಆಗಿರ್ಬೇಕು ಅನ್ನೋದು ಒಂದು, ಎರಡನೇದು ಮೈಯಲ್ಲಿ ಹುಷಾರಿಲ್ಲ, ಹೀಗಾಗಿ ನಾವು ನಮ್ಮ ಮನಸ್ಸು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಇಂಥ ಟೈಮಲ್ಲಿ ಸೈಕಲಾಜಿಕಲ್ ಕೌನ್ಸೆಲಿಂಗ್ ಬೇಕಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ, ಅವ್ರಿಗೆ ಧೈರ್ಯ ತುಂಬುವಂಥದ್ದು. ಈಗ ನೀವು ಡಾಕ್ಟರ್ ಆಗಿರೋದ್ರಿಂದ ನಿಮಗೆಲ್ಲ ಮಾಹಿತಿ ಇರುತ್ತೆ. ಸೊ ನೀವು ಫೇಸ್ ಮಾಡಿರೋ ರೀತಿ ಬಹುಶಃ ಇನ್ನೊಬ್ರಿಗೆ
ಒಂದಷ್ಟು ಲೆಸನ್ಗಳಾಗ್ಬೋದು. ಅದಕ್ಕಾಗಿ ಕೇಳ್ತಾ ಇದ್ದೀನಿ. ನಾನು ಓದಿದೆ ಕೂಡ ಎಲ್ಲೋ ಒಂದು ಕಡೆ ನೀವು ಪ್ರಾಣಾಯಾಮ ಮಾಡಿರೋದ್ರ ಬಗ್ಗೆ, ಜೊತೆಗೆ ನೀವು ಭಗವದ್ಗೀತೆನ ಓದಿರೋದ್ರ ಬಗ್ಗೆ, ಅಲ್ಲಿ ನಾವು ಕೆಲವೊಂದು ಸಾಲುಗಳು ನಿಮ್ಮ ಪ್ರೇರಣೆ ನೀಡಿತು ಅನ್ನೋದ್ರ ಬಗ್ಗೆ, ಮತ್ತು ಡಾಕ್ಟರ್ HR ನಾಗೇಂದ್ರ ಯೋಗ ಗುರುಗಳ ಒಂದು ವಿಡಿಯೋ ಕಳಿಸಿದ್ರೆ ನಿಮಗೆ ಅನ್ನೋದ್ರ ಬಗ್ಗೆ ಕೂಡ ಓದಿದೆ. ಸೊ ಆ ಮಾಹಿತಿನ ದಯವಿಟ್ಟು ಕೊಡಿ. ನಾನೇನ್ ಮಾಡಿದೆ ಅಂದ್ರೆ, ನಾನು ನನ್ನ ರೂಮಲ್ಲಿ ಇದ್ದೆ. ಎನ್ಸ್ವಿಟ್ ಬಾತ್ರೂಮ್ ಟಾಯ್ಲೆಟ್ ಇತ್ತು. ನನ್ನ ಹೆಂಡತಿ ಮಕ್ಕಳು ಏನ್ ಮಾಡ್ತಿದ್ರು, ಹೊರಗಡೆ ಊಟ ಇಡ್ತಿದ್ರು, ನಾನು ಡೋರ್ ತೆಗೆದು ಊಟ ತಗೋತಿದ್ದೆ. ಆಮೇಲೆ ನಾನು ಬಹಳಷ್ಟು ಟೈಮು ಈ ವಾಟ್ಸಪ್, ಆಮೇಲೆ ಲ್ಯಾಪ್ಟಾಪ್, ಆಮೇಲೆ ಈ ನೆಟ್ಫ್ಲಿಕ್ಸ್, ಆಮೇಲೆ ಟಿವಿ, ಇದರಲ್ಲಿ ನಾನು ಓದೋದು ಬಹಳ ಮಾಡ್ತಾ ಇದ್ದೆ. ದಟ್ಸ್ ಒನ್ ಥಿಂಗ್. ಅಂಡ್ ಇನ್ನೊಂದೇನಂತಂದ್ರೆ, ನಾನು ಬಹಳಷ್ಟು ಒಂದೇನಂತಂದ್ರೆ, ಒಂದು ನಿಮ್ಮೆಲ್ರಿಗೂ ನಾನು ಹೇಳಲು ಬಯಸ್ತಾ ಇದೀನಿ ಅಂದ್ರೆ, ನಮ್ಮ ಯೋಗ ಏನಿದೆ, ಓಕೆ, ಜನ ಏನ್ ತಿಳ್ಕೊತಾರೆ ಯೋಗ ಅಂತಂದ್ರೆ ಅದು ಬರೇ ಒಂದು ಆಸನ ಒಂದೇ ಅಂತ ತಿಳ್ಕೊತಾರೆ. ಇಟ್ ಈಸ್ ರಾಂಗ್. ಯೋಗ, ಇಫ್ ಯು ಆಸ್ಕ್ ಪಾತಾಂಜಲಿ ಯೋಗದಲ್ಲಿ ಏನ್ ಹೇಳ್ತಾನೆ, ಪಾತಾಂಜಲಿ ಯೋಗ ಸೂತ್ರದಲ್ಲಿ ಪಂಚಕ್ಲೇಶ ಅಂತ ಬರುತ್ತೆ. ತಮ್ಗೆಲ್ಲ ಗೊತ್ತು. ಪಂಚಕ್ಲೇಶ ಅಂತಂತಂದ್ರೆ ಅವಿದ್ಯ ಅಂದ್ರೆ ಇಗ್ನೋರೆನ್ಸ್, ಅಸ್ಮಿತ ಅಂದ್ರೆ ಈಗೋ, ರಾಗ ಅಂದ್ರೆ ದ್ವೇಷ, ಆಮೇಲೆ ರಾಗ ಅಂದ್ರೆ ಡಿಸೈರ್, ದ್ವೇಷ ಅಂದ್ರೆ ಜಲಸಿ, ಆಮೇಲೆ ಅಭಿನಿವೇಶ ಅಂದ್ರೆ ಫಿಯರ್ ಆಫ್ ಡೆತ್. ಸೊ ಈ ಫಿಯರ್ ಆಫ್ ಡೆತ್ ಏನಿದೆಯಲ್ಲ, ಅಭಿನಿವೇಶ, ಇದನ್ನ ನಾವು ಗೆಲ್ಬೇಕು. ಸೊ ಫಿಯರ್ ಆಫ್ ಡೆತ್ ಹೆಂಗ್ ಗೆಲ್ಬೇಕಂತಂದ್ರೆ, ನಾನು ಹೌ ಐ ಹ್ಯಾವ್ ಕಾಂಕರ್ಡ್ ಫಿಯರ್ ಆಫ್ ಡೆತ್ ಅಂದ್ರೆ, ನಾನು ಭಗವದ್ಗೀತದಲ್ಲಿ ಒಂದು ಶ್ಲೋಕನ ನಾ ಯಾವತ್ತೂ ನೆನ್ಪು ಮಾಡ್ಕೋತೀನಿ. ಏನಂದ್ರೆ, ಭಗವದ್ಗೀತದಲ್ಲಿ ಏನ್ ಹೇಳ್ತಾರೆ, ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಓಕೆ, ಅಂದ್ರೆ ಯು ಸರೆಂಡರ್ ಯುವರ್ ಸೆಲ್ಫ್ ಟು ಗಾಡ್ and leave everything to God, and God I will look after you ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಈ ಶ್ಲೋಕ ಏನಿದೆ ಎಲ್ಲರೂ ನೆನ್ಪಿಟ್ಕೊಳ್ಬೇಕು. ಬಿಕಾಸ್ ಫೇತ್, ನಿಮ್ಮ ಫೇತ್ ಸ್ಟ್ರಾಂಗ್ ಇದ್ರೆ ನಿಮ್ಮ ಮೈಂಡ್ ಸ್ಟ್ರಾಂಗ್ ಇರುತ್ತೆ. ನಿಮ್ಮ ಮೈಂಡ್ ಸ್ಟ್ರಾಂಗ್ ಇದ್ರೆ ನೀವು ಎಲ್ಲಾ ಡಿಸೀಸ್ ಅನ್ನ ಗೆಲ್ತೀರಿ. ಯಾವುದೇ ಡಿಸೀಸ್ ಗೆಲ್ಬೇಕಾದ್ರೆ ಯು ನೀಡ್ ಅ ಸ್ಟ್ರಾಂಗ್ ಮೈಂಡ್. ಅಂಡ್ ಈ ಭಗವದ್ಗೀತೆಯಿಂದ ನಿಮಗೆ ತುಂಬಾ ಸ್ಟ್ರಾಂಗ್ ಮೈಂಡ್ ಬರುತ್ತೆ. ಯಾಕಂದ್ರೆ ನಿಮ್ಮ ವಿಚಾರ ಚೇಂಜ್ ಆಗುತ್ತೆ, ನಿಮ್ಮ ವೇ ಆಫ್ ಥಿಂಕಿಂಗು, ನಿಮ್ ವೇ ಆಫ್ ಆಕ್ಷನ್ಸ್ ಎಲ್ಲಾನು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಥಾಟ್ಸ್, ಮನುಷ್ಯನಿಗೆ ಪಾಸಿಟಿವ್ ಥಾಟ್ ಬರುತ್ತೆ. ಅದಕ್ಕೆ ನಾನೇನ್ ಇಲ್ಲಿ ಹಿಂದೂಯಿಸಂ ಪ್ರಚಾರ ಮಾಡ್ತಾ ಇಲ್ಲ, ಏನಿಲ್ಲ. ಬಟ್ ಆದ್ರೆ ನನಗೆ ಭಗವದ್ಗೀತಾ ಬಗ್ಗೆ ತುಂಬಾ ಐ ಹ್ಯಾವ್ ಗ್ರೇಟ್ ಆಫ್ ಅಡ್ಮಿರೇಷನ್ ಫಾರ್ ಭಗವದ್ಗೀತಾ. ಎಸ್ಪೆಷಲಿ ಈಗ ಈ ಭಗವದ್ಗೀತದ ಮೇಲೆ ವಿಶ್ವಾಸ ಇದ್ರೆ that gives lot of strength. ನನಗೆ ಭಗವದ್ಗೀತಾ ತುಂಬಾ ಸ್ಟ್ರೆಂತ್ ಕೊಟ್ಟಿದೆ. ಯಾಕಂದ್ರೆ ಭಗವದ್ಗೀತಾದಲ್ಲಿ ಇನ್ನೊಂದು ಹೇಳ್ತಾರೆ, ಮನುಷ್ಯ ಸಾಯೋದಿಲ್ಲ. ಯಾಕಂದ್ರೆ ಮನುಷ್ಯ ಅದನ್ನ ಹೇಳ್ತಾರೆ, ನಮೇ ಚಿಂದಂತಿ ಶಸ್ತ್ರಾಣಿ ನಮೇ ದಹತಿ ಪಾವಕ ನಚೈನಂ ಕ್ಲೇದಯಂತ್ಯಾಪಿ ನ ಶೋಷಯತಿ ಮಾರಿತ ಅಂತ ಹೇಳ. ಅಂದ್ರೆ ಈ ಸೋಲ್ ಎಂಬುದೇನಿರುತ್ತೆ ಅದಕ್ಕೆ ಯಾವತ್ತೂ ಸಾವೇ ಇಲ್ಲ. ಅದು ಒಂದು ಬಾಡಿಯಿಂದ ಇನ್ನೊಂದು ಬಾಡಿವರೆಗೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ if you don't have fear of death, then you have confidence. If you have confidence, you are positive. If you are positive, you are strong minded. If you are strong minded, you will win the war. Idu onthara war, inner war idange idu. This is a battle which you are fighting inside with your own body. So idanna gelbekadre inner strength, ee inner strength ge faith bhal important. ಎಷ್ಟು ಮನುಷ್ಯನ್ ಫೇತ್ ಸ್ಟ್ರಾಂಗ್ ಇರುತ್ತೋ ಅಷ್ಟು ಅವನು ಈ ಕೊರೋನಾ ವೈರಸ್ ಅಂತಲ್ಲ, ಯಾವುದೇ ಕಾಯಿಲೆ ಬಂದರೂ ಕೂಡ ಅದನ್ನ ಗೆದ್ದು ಬರ್ತಾನೆ ಮನುಷ್ಯ. ವಂಡರ್ಫುಲ್ ಸರ್. ಪ್ರಾಣಾಯಾಮ ಕೂಡ ಇದಕ್ಕೆ ಹೆಲ್ಪ್ ಆಗುತ್ತಾ, ಪ್ರಾಣಾಯಾಮ ಮಾಡೋದು? ನಾನು ಹೇಳ್ತೇವೆ, ನನ್ಗೆ ಇನ್ನೊಂದೇನು ಗೊತ್ತಾ, ಈ ಕೊರೋನಾ ವೈರಸ್ ಇನ್ಫೆಕ್ಷನ್ ಆಗತ್ತಲ್ಲ, ಕೊರೋನಾ ವೈರಸ್ ಅಲ್ಲಿ ಏನಾಗತ್ತೆ, ನಿಮಗೆ ಲಂಗಿಗೆ ಇನ್ಫೆಕ್ಟ್ ಮಾಡುತ್ತೆ ಕೊರೋನಾ ವೈರಸ್. ಅವಾಗ ಏನಾಗುತ್ತೆ, ಲಂಗ್ ಅಲ್ಲಿ ಸಿಕ್ರೀಷನ್ಸ್ ಎಲ್ಲ ಬಿಲ್ಡ್ ಆಗುತ್ತೆ. ಸಿಕ್ರೀಷನ್ಸ್ ಬಿಲ್ಡ್ ಆಗಿ ನಿಮಗೊಂದು ಸೆಕೆಂಡರಿ ನಿಮೋನಿಯಾ ಬರುತ್ತೆ. ಈಗ ಸಿಕ್ರೀಷನ್ಸ್ ನೀವು ಹೊರಗೆ ತಂದ್ರೆ ನಿಮೋನಿಯಾ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಈಗ ಸಿಕ್ರೀಷನ್ಸ್ ಈಗ ನೀವು ಬಹಳ ದಪ್ಪಿದ್ರಿ, ಅಥವಾ ನಿಮಗೆ ಲಂಗ್ ಡಿಸೀಸ್ ಇದೆ, ನಿಮಗೆ ಹಾರ್ಟ್ ಡಿಸೀಸ್ ಇದೆ ಅಂದ್ರೆ ಸಿಕ್ರೀಷನ್ಸ್ ಹೊರಗೆ ತರೋದು ಕಷ್ಟ ಆಗುತ್ತೆ ನಿಮಗೆ. ಸೊ ಈ ಸಿಕ್ರೀಷನ್ಸ್ ಅನ್ನ ಹೇಗೆ ಹೊರಗೆ ತರಬೇಕೆಂಬೋ ಒಂದು ಪ್ರಾಣಾಯಾಮ ಡಾಕ್ಟರ್ HR ನಾಗೇಂದ್ರ ಗುರುಜಿ ಅವರು ನನಗೆ ಹೇಳಿದ್ರು. ಅದಕ್ಕೆ ಕುಂಭಕ ಅಂತಾರೆ. ಕುಂಭಕ ಪ್ರಾಣಾಯಾಮದಲ್ಲಿ ಏನಂದ್ರೆ, ನೀವು ಡೀಪ್ ಬ್ರೆತ್ ತಗೊಳ್ಬೇಕು. ಅಂಡ್ ಈ ಬ್ರೆತ್ ಅನ್ನ ಆದಷ್ಟು
ನಾನು ಯೂಶುವಲಿ 30 ಸೆಕೆಂಡ್ಸ್ ಹೋಲ್ಡ್ ಮಾಡ್ತಾ ಇದ್ದೆ, ಮೇ ಬಿ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ, 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಅವಾಗ ಏನ್ ಮಾಡ್ತೀರಿ, ನೀವು ಡೀಪ್ ಬ್ರೆತ್ ತಗೊಂಡು ನೀವು ಹೋಲ್ಡ್ ಮಾಡ್ತಿರಲ್ಲ, ಅವಾಗ ಏನಾಗುತ್ತೆ, ಅಲ್ವಿಯೋಲೈ ಅಂತ ಇರ್ತವೆ, ಅವೆಲ್ಲ ಓಪನ್ ಆಗ್ತವೆ, ಅಲ್ಲಿದ್ದೆಲ್ಲ ಸಿಕ್ರೀಷನ್ಸ್ ಬಂದು ಒಂದ್ ಕಡೆ ಕಲೆಕ್ಟ್ ಆಗುತ್ತೆ. ಅವಾಗ ಎಕ್ಸೇಲ್ ಮಾಡಿದಾಗ ಎಲ್ಲ ಸಿಕ್ರೀಷನ್ಸ್ ಹೊರಗೆ ಬರುತ್ತೆ, ಅದನ್ನ ಹೊರಗೆ ತಗೊಂಡ್ಬನ್ನಿ. ಸೊ ನೀವು ಎಷ್ಟು ಲಂಗಲ್ಲಿ ಸಿಕ್ರೀಷನ್ಸ್ ಕಲೆಕ್ಟ್ ಮಾಡೋದನ್ನ ಪ್ರಿವೆಂಟ್ ಮಾಡ್ತಿರೋ ಅಷ್ಟು ನಿಮಗೆ ಸೆಕೆಂಡ್ರಿ ನ್ಯೂಮೋನಿಯಾ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳಿ. ಕೊರೋನಾ ವೈರಸ್ ಅಲ್ಲಿ ನಿಮಗೆ ಎಲ್ಲಾ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದು ನ್ಯೂಮೋನಿಯಾದಿಂದ. ನಿಮಗೆ ನ್ಯೂಮೋನಿಯಾ ಆಗದೆ ಹೋದ್ರೆ ನಿಮ್ಮ ಜೀವಕ್ಕೆ ಧಕ್ಕೆನೇ ಇಲ್ಲ. ಸೊ ಕೊರೋನಾ ಮನುಷ್ಯನ ಸಾಯ್ ಹೊಡಿಬೇಕಾದ್ರೆ ನ್ಯೂಮೋನಿಯಾ ಎಂಬ ಒಂದು ಇನ್ಫೆಕ್ಷನ್ ಇಂದ ಮಾತ್ರ ಸಾಯ್ ಹೊಡಿಯೋಕ್ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ನ್ಯೂಮೋನಿಯಾ ಆಗೋದನ್ನ ಪ್ರಿವೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಲಂಗ್ಸ್ ಅಲ್ಲಿ ಆಗಿರೋ ಎಲ್ಲ ಸಿಕ್ರೀಷನ್ಸ್ ಏನಿದೆ ಅದನ್ನೆಲ್ಲ ಹೊರಗೆ ತರಬೇಕು. ಅದನ್ನ ಹೊರಗೆ ತರಬೇಕಾದ್ರೆ ಪ್ರಾಣಾಯಾಮದಲ್ಲಿ ಕುಂಭಕ ಅಂತ ಒಂದಿದೆ, ಅದನ್ನ ನಾನು ಪ್ರಾಕ್ಟೀಸ್ ಮಾಡಿದ್ದೆ, ಡಾಕ್ಟರ್ ನಾಗೇಂದ್ರ ಗುರುಜಿ ಹೇಳಿದ್ರು. ಬಟ್ ಅದಲ್ದೇನು ಕೂಡ ಇಲ್ಲಿ ನಿಮ್ಮ ಬೆಂಗಳೂರಲ್ಲಿ ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲಿ ಬಹಳಷ್ಟು ಟೆಕ್ನಿಕ್ಸ್ ಹೇಳಿದೆ, ಬಹಳಷ್ಟು ಪ್ರಾಣಾಯಾಮ ಟೆಕ್ನಿಕ್ಸ್ ಇವೆ. ನೀವು ಆ ಪ್ರಾಣಾಯಾಮ ಟೆಕ್ನಿಕ್ಸ್ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸಿಕ್ರೀಷನ್ಸ್ ಎಲ್ಲ ನೀವು ಹೊರಗೆ ತಂದ್ರೆ ನಿಮಗೆ ನ್ಯೂಮೋನಿಯಾ ಆಗೋದಲ್ಲ, ನೀವು ಜಲ್ದಿ ವಾಸಿ ಆಗ್ತೀರಿ ನೀವು. ವಂಡರ್ಫುಲ್ ಸರ್. ಎರಡು ಪ್ರಶ್ನೆಗಳು ಕೊನೆಯದಾಗಿ, ಆಲ್ಮೋಸ್ಟ್ ಕೊನೆಯದಾಗಿ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಸಿಂಪಲ್ ಆಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತಿಯೊಂದು ಸಂದರ್ಭ ಕೂಡ ಒಂದು ಪಾಠ ಕಲಿಸುತ್ತೆ. ಸೊ ಈ ಮನುಕುಲಕ್ಕೆ, ಕೇವಲ ಒಬ್ಬ ವ್ಯಕ್ತಿಗಳ ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಪಾಠ ಅಂದರೆ ಕೊರೋನಾ ಅಂತ ನನಗನ್ಸುತ್ತೆ. ಕೊರೋನಾ ದೂರದಿಂದ ನೋಡಿದವ್ರು ಇರ್ಬೋದು, ಇನ್ಫೆಕ್ಷನ್ ಆದವ್ರು ಇರ್ಬೋದು. ಇನ್ಫೆಕ್ಷನ್ ಆದವ್ರಿಗೆ ಅದು ಇನ್ನೂ ದೊಡ್ಡ ಪಾಠ. ಸೊ ನಿಮಗೆ ನಿಮ್ಮ ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತ ನನಗನ್ಸುತ್ತೆ. ಸೊ ಈ ಕೊರೋನಾದಿಂದಾಗಿ ನೀವೇನು ಪಾಠ ಕಲ್ತ್ರಿ ಡಾಕ್ಟರ್ ನೀರಜ್ ಪಾಟೀಲ್? ನಾನು ಏನ್ ಕಲ್ತೆ, ಇಂಪಾರ್ಟೆಂಟ್ ಪಾಠ ನಾನು ಏನ್ ಕಲ್ತಂತಂದ್ರೆ, ನಾನು ಜಗತ್ತೇನಿದೆಯಲ್ಲ ಹೊರಗಡೆ ಅದಂತ ತಿಳಿತಾ ಇದೆ ಯಾವತ್ತು. ನಾನು ಆಲ್ಮೋಸ್ಟ್ 14 ಡೇಸ್ ನಾನು ಕ್ವಾರಂಟೈನ್ ಇದ್ದಾಗ ನನಗೆ ಗೊತ್ತಾಯ್ತು ಒಳಗಡೆ ಇನ್ನೊಂದು ಜಗತ್ತಿದೆ. ನಮ್ಮ ಅಂತರಂಗದಲ್ಲಿಯೇ ಒಂದು ಜಗತ್ತಿದೆ. ಆ ಅಂತರಂಗದ ಜಗತ್ತು ಬಹಿರಂಗದ ಜಗತ್ತಿನಕ್ಕಿಂತ ತುಂಬಾ ಚೆನ್ನಾಗಿದೆ. ಸೊ ಏನಂತಂದ್ರೆ, ಇಫ್ ಯು ಆರ್, ನೀವು ನಿಮ್ ಜೊತೆ ಯು ಮಸ್ಟ್ ಬಿ ಅ ಗುಡ್ ಫ್ರೆಂಡ್ ಆಫ್ ಯುವರ್ ಸೆಲ್ಫ್, ಬಿಕಾಸ್ if you are a good friend of yourself you will prosper. if you are a bad friend of yourself you will deteriorate. ಅದಕ್ಕೆ ಏನ್ ಹೇಳ್ತಾರೆ, ಸೊ ಭಗವದ್ಗೀತಾದಲ್ಲಿ ಅದೊಂದು ಕೋಟ್ ಬರುತ್ತೆ, ಐ ಡೋಂಟ್ ನೋ, ಬಟ್ ಒನ್ ಥಿಂಗ್ ನಾನೇನ್ ರಿಯಲೈಸ್ ಮಾಡೋದಂದ್ರೆ, ನಮ್ಮ ಅಂತರಂಗದಲ್ಲಿ ಒಂದು ದೊಡ್ಡ ಜಗತ್ತಿದೆ. ಈ ಕ್ವಾರಂಟೈನ್ ಇಂದ ನಾನು ಕಲ್ತಿದ್ದೇನಂತಂದ್ರೆ, ಈ ಅಂತರಂಗದ ಜಗತ್ತು ಬಹಿರಂಗದ ಜಗತ್ತಿಗಿಂತ ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಸೊ ನಿಮಗೆ ಕೊನೆಯ ಪ್ರಶ್ನೆಗಳಲ್ಲಿ ಬಂದು, ಈ ನಮ್ಮ ಲೈಫ್ ಅಂತಂದರೆ, ನಾವೀಗ ನಮ್ಮ ಭಾರತ ದೇಶ ಇರ್ಬೋದು ಅಥವಾ ಬೇರೆ ದೇಶಗಳಿರ್ಬೋದು, ಲಾಕ್ಡೌನ್ ಬಗ್ಗೆ ದೊಡ್ಡ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಳ್ಳೋದು ತುಂಬ ಸಹಜ. ಲಾಕ್ಡೌನ್ ನೀವು ಕಂಟಿನ್ಯೂ ಮಾಡ್ತಾ ಇದ್ದರೆ ನಿಮಗೆ ಲೈವ್ಲಿಹುಡ್ಡಿಗೆ ತೊಂದರೆ ಆಗ್ತಾ ಇದೆ. ಲಾಕ್ಡೌನನ್ನು ನೀವು ರೀಓಪನ್ ಮಾಡಿದರೆ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಅಂಥ ಒಂದು ಧರ್ಮ ಸಂಕಟ ಎದುರಿಸ್ತಾ ಇದೆ. ಹೀಗಾಗಿ ಒಬ್ಬ ಡಾಕ್ಟರ್ ಆಗಿ, ನೀವು ಅದನ್ನು ಅನುಭವಿಸಿರೋ ವ್ಯಕ್ತಿಯಾಗಿ, ಈ ಲೈಫ್ ಮತ್ತು ಲೈವ್ಲಿಹುಡ್ಡನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಡಾಕ್ಟರ್ ನೀರಜ್ ಪಾಟೀಲ್? ನೋಡಿ, ನಿಮ್ಗೆ ಗೊತ್ತಿದೆ, UK ಒಳಗೆ ಹೈಯೆಸ್ಟ್ ಇನ್ಸಿಡೆನ್ಸ್ ಆಫ್ ಡಿಸೀಸ್ ಇದೆ, ಹೈಯೆಸ್ಟ್ ಡೆತ್ಸು ಪರ್ ಪಾಪ್ಯುಲೇಷನ್ ನೋಡಿದ್ರೆ UK ಒಳಗೆ ಇದೆ. ನೋಡಿ, ಲಾಕ್ ಡೌನ್ ಮಾಡೋದು ಡಿಸೀಸ್ ಅನ್ನ ಸ್ಪ್ರೆಡ್ ಮಾಡೋದು ಪ್ರಿವೆಂಟ್ ಮಾಡೋಕೋಸ್ಕರ. ಬಟ್ ಆದ್ರೆ ನೆನ್ಪಿಟ್ಕೊಳ್ಳಿ, ಮನುಷ್ಯನಿಗೆ ಬದುಕಬೇಕಾದ್ರೆ ಅನ್ನ, ನೀರು, ಆಹಾರ, ಮೆಡಿಸನ್ಸು ಬೇಕು. ಯಾವ ಕಾರಣಕ್ಕೂ ಕೂಡ ಇದನ್ನ ನೀವು ಲಾಕ್ ಡೌನ್ ಅಲ್ಲಿ ಏನ್ ಮಾಡಿದ್ರು ಕೂಡ ಇದನ್ನ ನಿಲ್ಸ್ಕೂಡ್ದು. ಯಾಕಂತಂದ್ರೆ ನೀವು ಈಗ ಒಂದೊಂದ್ಸಲ ಏನಾಗ್ತದೆ, ಕೆಲವು ಕಡೆ ಲಾಕ್ ಡೌನ್ ಇಂದಾನೇ ಜನ ಜಾಸ್ತಿ ಸಾಯ್ತಾ ಇದ್ದಾರೆ ಕೊರೋನಾ ವೈರಸ್ಗಿಂತ. ಸೊ ನಾನೇನಂತ ಇದ್ದೀನಿ ಅಂತಂದ್ರೆ, ಇದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ಕೆಲವು ಕಡೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಡಿಫಿಕಲ್ಟ್ ಆಗ್ತಾ ಇದೆ. ನೀವು ನೋಡಿರ್ಬೇಕು, ಬಾಂಬೆಯಲ್ಲಿ ಸಹಜವಾಗಿ ಒಂದು ಎಷ್ಟೋ ಜನ ಸಿಟಿಗೆ ಹೊರಗೆ ಬಂದ್ಬಿಟ್ರಿ. ಯಾಕಂತಂದ್ರೆ, ಅರೆ ನೀವು ಲಾಕ್ ಡೌನ್ ಆಗಿ ಇರ್ಬೇಕಂತ, ನಾವು ಲಾಕ್ ಡೌನ್ ಕೊರೋನಾಕ್ಕಿಂತ ಮುಂಚೆ ನಮಗೆ ಹಸಿವು ಸಾಯಿ ಹೊಡಿತಾ ಇದೆ ಅಂತ. ಸೊ ಫುಡ್ಡು ಮತ್ತು ಫುಡ್ ಪ್ರೊಡಕ್ಷನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆ ಮಾತ್ರ ಯಾವತ್ತು ನಿಲ್ಕೂಡ್ದು. ಈಗ ಎಷ್ಟೋ ಜನ ರೈತರು ಬೆಳೆ ಬೆಳೆದಿದ್ದಾರೆ, ಅವರು ಮಾರ್ಕೆಟ್ ತರೋಂಗಿಲ್ಲ.
ಈಗ ಎಷ್ಟೋ ಜನ ನನ್ಗೆ ಗೊತ್ತಿದೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ರೈತರು ನನಗೆ ಫೋನಲ್ಲಿ ಹೇಳಿದ್ರು ಏನಂದ್ರೆ ಅವರ ತೋಟದಲ್ಲಿ ಈಗ ಟೊಮ್ಯಾಟೊ ಬೆಳೆದಿದ್ದಾರೆ ಅಥವಾ ಅವ್ರ ತೋಟದಲ್ಲಿ ಬಾಳೆಹಣ್ಣು ಬೆಳೆದಿದ್ದಾರೆ. ಬಟ್ ಆದ್ರೆ ಅದನ್ನ ಈಗ ಅವರು ಹೆಂಗ್ ತರಬೇಕು? ಟ್ರಾನ್ಸ್ಪೋರ್ಟ್ ಇಲ್ಲ, ಆಮೇಲೆ ಜನ ಇಲ್ಲ. ಸೊ ಇದನ್ನ ಫುಡ್ ಮತ್ತೆ ಫುಡ್ ಪ್ರೊಡಕ್ಷನ್ ಲೈವ್ಲಿಹುಡ್ ಮಾತ್ರ ಯಾವತ್ತೂ ಕಂಟಿನ್ಯೂ ಆಗ್ಬೇಕು. ಈಗ UK ನೋಡಿ, ಎಷ್ಟು ಕಷ್ಟ ಇದ್ರೂ ಕೂಡ ಎಲ್ಲ ಸೂಪರ್ ಮಾರ್ಕೆಟ್ಸ್ ಓಪನ್ ಇವೆ. ಓಕೆ, ಎಲ್ಲಾ ಕಡೆ ಊಟ ಸಿಗ್ತಾ ಇದೆ. ಆಮೇಲೆ ಎಮರ್ಜೆನ್ಸಿ ಟ್ರಾವೆಲ್, ಎಷ್ಟೋ ಜನರಿಗೆ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಈಗ ನಾವು ಡಾಕ್ಟರ್ಸ್ ಇವಿ, ನರ್ಸಸ್ ಇದೀವಿ, ನಾವೆಲ್ಲ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಈಗ IT ಸೆಕ್ಟರ್ ಇದೆ, ಈಗ ಎಲೆಕ್ಟ್ರಿಸಿಟಿ, ವಾಟರ್ ಇವೆಲ್ಲ ಬೇಕಾಗತ್ತೆ ಇವರಿಗೆಲ್ಲ. ಈ ಜನ ಎಲ್ಲ ಮನೆಯಿಂದ ಟ್ರಾವೆಲ್ ಮಾಡ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಬೇಕು. ಅದಕ್ಕೆ ಟ್ರಾನ್ಸ್ಪೋರ್ಟ್ ರನ್ನಿಂಗ್, ಎಸೆನ್ಷಿಯಲ್ ಟ್ರಾನ್ಸ್ಪೋರ್ಟ್ ರನ್ನಿಂಗ್ ಇರಬೇಕು. ಇವನ್ ಇಲ್ಲಿ ಈಗ ನೋಡಿ ಫ್ಲೈಟ್ಸು ಕೂಡ ಆಪರೇಟ್ ಆಗ್ತವೆ ವಿದಿನ್ UK ಅಲ್ಲಿ. ಇಷ್ಟು ಇದ್ರೂ ಕೂಡ ನನಗೇನ್ ಅನಿಸ್ತದೆ, ಒಂದೊಂದ್ಸಲ ಇಂಡಿಯಾದಲ್ಲಿ ತುಂಬಾ ಸ್ಟ್ರಿಂಜೆಂಟ್ ಲಾಕ್ ಡೌನ್ ಆಗ್ತಾ ಇದೆ. ಅಷ್ಟೊಂದು ಸ್ಟ್ರಿಂಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಎಲ್ಲೆಲ್ಲಿ R0.5 ಕೆಳಗಿದೆ ಇಂಡಿಯಾದಲ್ಲಿ, ಅಲ್ಲಿ ದಯಮಾಡಿ ಲಾಕ್ ಡೌನ್ ಅನ್ನ ಈಸ್ ಮಾಡಿ. ಎಲ್ಲೆಲ್ಲಿ R0.1 ಜಾಸ್ತಿ ಇದೆ ಅಲ್ಲಿ ಸ್ಟ್ರಿಕ್ಟರ್ ಲಾಕ್ ಡೌನ್ ಮಾಡಿ. ಎಲ್ಲಿ R02 ಜಾಸ್ತಿ ಇದೆ ಅಲ್ಲಿ ಇನ್ನೂ ಸ್ಟ್ರಿಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಬಾಂಬೆ ಅಂತ ಸಿಟಿಯಲ್ಲಿ R0 ತುಂಬಾ ಜಾಸ್ತಿ ಇರುತ್ತೆ, ಎಸ್, ಅಲ್ಲಿ ಸ್ಟ್ರಿಕ್ಟರ್, ಅಲ್ಲಿ ಬೇರೆ ತರದ ಮೆಷರ್ಸ್ ಲಾಕ್ ಡೌನ್ ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹಳ್ಳಿ ಊರುಗಳಲ್ಲಿ ಎಲ್ಲಿ R0 ತುಂಬಾ ಕಮ್ಮಿ ಇದೆಯೋ ಅಲ್ಲಿ ಅಂತ ಸ್ಟ್ರಿಂಜೆಂಟ್ ಲಾಕ್ ಡೌನ್ ಅವಶ್ಯಕತೆ ಇಲ್ಲ. ಎಸ್ ಡಾಕ್ಟ್ರೇ, ನೀರಜ್ ಪಾಟೀಲ್ ಲಂಡನ್ನಿಂದ ನಮ್ಮೊಂದಿಗೆ ನೇರವಾಗಿ ಸಂಪರ್ಕದಲ್ಲಿದ್ದು ಸಾಕಷ್ಟು ಮಾಹಿತಿಗಳನ್ನ ಕೊಟ್ರಿ ಮತ್ತು ಸಾಕಷ್ಟು ನಿಮ್ಮ ಸ್ವತಃ ಅನುಭವಿಸಿರೋ ವಿಚಾರಗಳನ್ನ ಹೇಳಿದ್ರಿ. ಇದರಲ್ಲಿ ಸಾಕಷ್ಟು ಪಾಠಗಳಿದೆ ಅಂತ ನಾನು ಅನ್ಕೋತೀನಿ. ಈ ಎಲ್ಲ ಪಾಠಗಳು ದಕ್ಕಲಿ ಕನ್ನಡಿಗರಿಗೆ ಅಂತ ಆಶಿಸ್ತಾ ನಮ್ಮ ಜೊತೆ ಇಷ್ಟೊತ್ತು TV5 ಕನ್ನಡ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ನೀರಜ್ ಪಾಟೀಲ್ ಅವರೇ. ಥ್ಯಾಂಕ್ ಯು. ನಮಸ್ಕಾರ. ಸೊ ಸ್ನೇಹಿತರೆ, ಇದು ಡಾಕ್ಟರ್ ನೀರಜ್ ಪಾಟೀಲ್ ಅವರು UK ಅಂದರೆ ಲಂಡನ್ನಿಂದ ನೇರವಾಗಿ ಸಂಪರ್ಕದಲ್ಲಿದ್ದು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು. ಬಹುಶಃ ಈ ಮಾಹಿತಿಗಳನ್ನ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದು ಸಾಕಷ್ಟು ಪಾಠಗಳಿದೆ ಇದರಲ್ಲಿ. ಯಾಕಂದರೆ ಅವರು ಕೇವಲ ವೈದ್ಯರು ಮಾತ್ರವಲ್ಲ, ವೈದ್ಯರಾಗಿದ್ದುಕೊಂಡು ಕೊರೋನಾ ಪೇಷಂಟ್ಸನ್ನು ಟ್ರೀಟ್ ಮಾಡ್ತಾ ಸ್ವತಃ ಕೊರೋನಾವನ್ನು ಅನುಭವಿಸಿ ಅದರ ಕ್ವಾರಂಟೈನ್ ಅವಧಿನ ಅದರೊಳಗಡೆ ಇದ್ದು ಗೆದ್ದು ಬಂದಂಥವ್ರು. ಹೀಗಾಗಿ ಈ ಪಾಠಗಳು ನಿಮಗೆ ಸಿಗಲಿ ಅಂತ ಆಶಿಸ್ತಾ ಈ ಒಂದು ದಿಕ್ಸೂಚಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು TV5 ವಾಸ್ತವದ ಪ್ರತಿರೂಪ.